ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೇವ ಬಂಧನಾತ್ ಮೃತ್ಯೋರ್ಮುಕ್ಷಯಮಾಮೃತಾತ್ ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಸೊ ಮಾರ್ಚ್ 6ನೇ ತಾರೀಕು ನಮ್ಮ 2ನೇ ಬ್ಯಾಚ್ ಶುರು ಆಗುತ್ತೆ. ಮಾರ್ಚ್ 6. ಯಾರು ಮಿಸ್ ಆಗಿದ್ರೆ ಬೆಳಿಗ್ಗೆ ಒಂದು ಬ್ಯಾಚ್, ಸಂಜೆ ಒಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ, ಸೇರ್ಕೊಳ್ಳಿ. ಸೊ ಇವತ್ತು ಕಾಲ್ಸ್ ಸ್ವಲ್ಪ ತಗೊಳ್ಳೋಣ, ಆಮೇಲೆ ಏನಾರು ಇದ್ರೆ ಜ್ಯೋತಿಷದ ಬಗ್ಗೆ ಮಾತಾಡೋಣ. ಕಾಲ್ಸ್ ಸ್ಟಾರ್ಟ್ ಮಾಡೋಣ. ನಮಸ್ಕಾರ, ಮಾತಾಡಿ, ಹೇಳಿ. ನಕ್ಷತ್ರ ನಾಡಿ ಕಾರ್ಯಕ್ರಮ ಸರ್ ಇದು? ಹೌದೌದು, ನಾವೇನೆ. ಗುರುಜಿ ಅವರು ಮಾತಾಡೋದು? ಹೌದೌದು. ಹಲೋ, ಹೇಳಿ. ಹೌದು, ಇದು ಆಯ್ಸ್ ಟಿವಿ ಕಾರ್ಯಕ್ರಮ ಏನ್ರಿ? ಅಯ್ಯೋ ಕತೆ. ಹಲೋ ಸರ್, ಹೇಳಿ. ಡೇಟ್ ಆಫ್ ಬರ್ತ್ ಬಂದು 28 6ನೇ ತಿಂಗಳ ಸರ್. 85 ಸರ್, 1985. ಸರಿ. ಟೈಮು 8:10 ಸರ್. ಯಾವಾಗ ತಗೋಬೇಕು? ರಾತ್ರಿ ಸರ್. ಅದನ್ನ ಹೇಳಿದ್ರೆ ತಾನು ತಗೊಳ್ಳೋದು. ಯಾವ ಊರು? ಇದು ರಾಯಚೂರು ಜಿಲ್ಲೆ. ಏನಮ್ಮ ಇಷ್ಟೊಂದು ಸ್ಲೋ ಇದೆಯಾ? ಸ್ವಲ್ಪ ಫಾಸ್ಟ್ ಆಗಿ ಹೇಳಕ್ ಆಗುತ್ತೇನಮ್ಮ? ಆಗುತ್ತೆ ಸರ್. ಮತ್ತೆ ಮಾಡಿ ಹೇಳಿ. ಊಟ ಮಾಡಿಲ್ಲ? ಮಾಡಿದ್ವಿ ಸರ್. ಮಧ್ಯಾಹ್ನ ಊಟ ಮಾಡಿದ್ರಾದ್ರೂ ಹೇಳ್ಬೋದಲ್ಲ, ಫಾಸ್ಟ್ ಆಗಿ ಹೇಳಿ. ಎಷ್ಟು ಸ್ಲೋ ಆಗಿ ಟ್ರೈನ್, ಗೂಡ್ಸ್ ಟ್ರೈನ್ ಹೇಳ್ದಂಗೆ ಹೇಳ್ತಾ ಇದೀರಾ. ಏನ್ ಪ್ರಶ್ನೆ? ಯಾರ್ದಿದು? ಸರ್, ಇದು ಸ್ವಲ್ಪ ಬಿಸ್ನೆಸ್ ಇದು ನಾನು ಹೋದ ತಿಂಗಳ ಮಾಡಿದ್ದೆ ಸರ್ ನಿಮ್ ಕಾಲು. ಅದೇ ಮೇಂಟೆನೆನ್ಸ್ ಕೇಸ್ ನಡೀತಿತ್ತು ಅಂತ ಹೇಳಿದ್ನಿ ಸರ್. ಅದೇನು 2022 ಮುಗಿತಂದ್ರೆ ಸರ್, ಅದು ಆಯುರ್ವೇದಿಕ್ ಮೆಡಿಸಿನ್ ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ಸರ್. ಅದು ಆಗುತ್ತೇನಿಲ್ಲ ಅಂತ ಕೇಳಕತ್ತೀನಿ. ಯಾಕೋ ಕಲಿಯಕ್ ಮನ್ಸೇ ಇಲ್ಲ ನಿಮ್ಗೆ. ಕಲ್ತಾಗ ಎಲ್ಲ ನೋಡ್ಕೋಬಹುದು ಅಂತ ಹೇಳ್ತೀವಿ, ಅದ್ರಲ್ಲಿ ಮನ್ಸಿಲ್ಲ. 2 ಸತಿ ಕಾಲ್ ಮಾಡಕ್ ಅಷ್ಟೊಂದು ಮನ್ಸಿದೆ. ಜನರಲಿ ಏನ್ ಹೇಳ್ತೀನಿ, ನಮ್ಮ ಜೀವನದ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದ್ರೆ, ನಾವು ತಿಳ್ಕೋಬೇಕು ಅಂದ್ರೆ ಕ್ಲಾಸಿಗೆ ಜಾಯ್ನ್ ಆದ್ರೆ ಪ್ರತಿಯೊಂದು ವಿಚಾರ ಎಲ್ಲರಿಗೂ ಗೊತ್ತಾಗುತ್ತೆ. ಇದು ಜ್ಯೋತಿಷ್ಯ ಕರೆ ಇಟ್ಟಿರೋದು ಏನಕ್ಕೆ ಅಂದ್ರೆ, ಕರೆಯಲ್ಲಿ ನಾವು ಇದನ್ನ ನೋಡಿ ಯಾವ ರೀತಿ ಬರುತ್ತೆ ಅಂತ ಒಂದು ಇನ್ಫಾರ್ಮೇಶನ್ ಕೊಡಕ್ಕೆಲ್ಲ ಇಟ್ಟಿದೀವಿ. ಕರೆ ಮಾಡಬಾರ್ದು ಅಂತಲ್ಲ. ನೀವು ಲಾಸ್ಟ್ ಮಂತ್ ಮಾಡಿದ್ರಿ ಅಂದ್ರೆ ಮತ್ತೆ ಮಾಡಬಾರ್ದು ಅಂತಲ್ಲ. ಅಷ್ಟೊಂದು ಇಂಟ್ರೆಸ್ಟ್ ಇರೋರು ಸ್ವಲ್ಪ ಆಲೋಚನೆ ಮಾಡಿ, ಗುರುಗಳು ಹೇಳ್ತಾ ಇದ್ರಲ್ಲ ಒಂದು ಕಲೀರಿ ವಿದ್ಯೆ, ಅದ್ರಲ್ಲಿ ನಿಮ್ಗೆಲ್ಲ ಗೊತ್ತಾಗುತ್ತೆ ಫ್ಯೂಚರು. ಎಷ್ಟು ನಿಮಿಷ, ಎಷ್ಟು ಸತಿ ಇದೇ ತರ ಫ್ರೀ ಕಾಲ್ಸ್ ಮಾಡ್ಕೋತೀರಾ? ಆಲೋಚನೆ ಮಾಡಿ. ಆಯುರ್ವೇದಿಕ್ ಕಲಿಯಕ್ಕೂ ದುಡ್ಡು ಕೊಡ್ಬೇಕಲ್ಲಿ, ಫ್ರೀಯಾಗಿ ಕಲ್ಸ್ಕೊಡಲ್ಲ. ವಿದ್ಯೆ ಅನ್ನೋದು ಕಲಿಬೇಕು ಇಂಟ್ರೆಸ್ಟ್ ಇರೋರು. ಒಂದ್ಸತಿ ಏನೋ ನಮ್ಗೆ ಸಿಕ್ತು ಕಾಲು, ಟ್ರೈ. ಓಕೆ. ಬುಧ ದೇಶ ಬುಧ ಭುಕ್ತಿ ಕಾಂಬಿನೇಷನ್ ನೋಡೋಣ. ಬುಧ ದೇಶ ಬುಧ ಭುಕ್ತಿಲಿ 1 2 6 9 10. ಎಸ್, ಡೆಫಿನೆಟ್ಲಿ 100% ನೀವು ಬಿಸ್ನೆಸ್ ಕಂಪ್ಲೀಟ್ ಆಗಿ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಕಾಂಬಿನೇಷನ್ ಅಲ್ಲಿ 2 7 10 2 7 10 ಸ್ವಲ್ಪ ಮಟ್ಟಿಗೆ ಕಮ್ಮಿ ಕಾಂಬಿನೇಷನ್ ಅಂದ್ರೆ ಲಾಭ ಕಮ್ಮಿ ಬಂದರೂ ಕೂಡ 11ನೇ ಮನೆಯ ಒಂದು ಆಕ್ಟಿವೇಶನ್ ಮಾಡಿದ್ರೆ ಮಂಗಳನ ಮಂತ್ರ ಯಥೇಚ್ಛವಾಗಿ ಹೇಳಬೇಕು. ಓಂ ಕ್ರಾಂ ಕ್ರೀಂ ಕ್ರೌಂಸ ಭೌಮಾಯ ನಮಃ. ಲಾಸ್ ಕಾಂಬಿನೇಷನ್ ತೋರಿಸ್ತಾ ಇಲ್ಲ. ಖಂಡಿತ ನೀವು ಆಯುರ್ವೇದಿಕ್ ಅಲ್ಲಿ ನೀವು ಏನ್ ಬೇಕಾದ್ರೂ ಕ್ಲಿನಿಕ್ ಆರು ಓಪನ್ ಮಾಡ್ಕೊಳ್ಳಿ, ಸ್ಟೋರ್ ಆರು ಓಪನ್ ಮಾಡ್ಕೊಳ್ಳಿ, ವಿನ್ ಆಗ್ತೀರಾ. ನೆಕ್ಸ್ಟ್, ಎಲ್ಲಿವರೆಗೂ ಕೆಲವು ಭುಕ್ತಿಗಳಲ್ಲಿ ಡೌನ್ ಆಗುತ್ತೆ, ಅದನ್ನ ತಿಳ್ಕೋಬೇಕು ಅಂದ್ರೆ ಕ್ಲಾಸಲ್ಲಿ ಜಾಯ್ನ್ ಆಗ್ಬಿಟ್ಟು ತಿಳ್ಕೊಳ್ಳಿ. ನೆಕ್ಸ್ಟ್, ಲಾಸ್ ಆಗದೆ ಯಾವ ಬಿಸ್ನೆಸ್ಸು ಇಲ್ಲ. ಲಾಸ್ ಆಗದಲ್ಲ ಯಾವ ಬಿಸ್ನೆಸ್ಸು ಇಲ್ಲ. ಆದ್ರೆ ನೀವು ಹಾಕಿರ್ತಕ್ಕಂಥ ಬಂಡವಾಳಕ್ಕೆ ಮೋಸ ಆಗಲ್ಲ ಅಂತ ನಾವು ಒಂದು ಲೆವೆಲ್ ಅಲ್ಲಿ ಹೇಳ್ತೀವಿ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಿ ಸರ್. ಸರ್, ಡೇಟ್ ಆಫ್ ಬರ್ತ್ ಬಂದು 5/5/1983. ಏನಂದ್ರೆ? 5/5/1983. ಓಕೆ. ಬೆಳಗ್ಗೆ 9:15. ಓಕೆ. ತುಮಕೂರಲ್ಲಿ ಗುರುಜಿ. ತುಮಕೂರಲ್ಲಿ. ಪ್ರಶ್ನೆ? ಗುರುಜಿ, ನಾನು ಅದೇ ಕೆಲ್ಸಕ್ಕೆ ಹೋಗೋದು ಅಥವಾ ಬಿಸ್ನೆಸ್ ಮಾಡೋದು ಅನ್ನೋ ಸ್ವಲ್ಪ ಕನ್ಫ್ಯೂಷನ್ ಆಗ್ತೀನಿ. ಕೆಲ್ಸಕ್ಕೆ ಹೋಗೋಣ ಬಿಸ್ನೆಸ್ ಹೋಗೋಣ ಅಂತನಾ? ಹೌದು, ಕೆಲಸ ಮಾಡ್ತಿದ್ದೆ. ಈಗ ಅದು ಬಿಸ್ನೆಸ್ ಕೈ ಇಟ್ಟೆ, ಅದು ಯಾಕೋ ಸ್ವಲ್ಪ ಕೈ ಸುಟ್ಕೊಂಡೆ. ಅದಕ್ಕೆ ಅದು ಕಾಂಬಿನೇಷನ್ ಆಗ್ ಬರ್ತಾ ಇಲ್ಲ ಅಂತ ಸ್ವಲ್ಪ. ಓಕೆ. ಮಿಥುನ ಲಗ್ನ ಸರಿನಾ? ಮಕರ ರಾಶಿ, ಶ್ರವಣ ನಕ್ಷತ್ರ, 4ನೇ ಪಾದ. ಹೌದು ಗುರುಜಿ. ಸರಿ ಇದೆಯಾ? ಸರಿ ಇದೆ. ಸದ್ಯಕ್ಕೆ ನಡೀತಾ ಇರ್ತಕ್ಕಂಥ ದಶಾ ನೋಡೋಣ. 2026ವರೆಗೂ ಗುರುದಶ. ಗುರುದಶದಲ್ಲಿ 2021ವರೆಗೂ ಸೂರ್ಯ ಭುಕ್ತಿ. ಗುರು ಕಾಂಬಿನೇಷನ್ ನೋಡೋಣ. 2 ಇಲ್ಲ, 6 ಇಲ್ಲ, 11 ಇಲ್ಲ, ಕಷ್ಟ. ಗುರುದಶ, ಅದರಲ್ಲಿ ಶನಿ ಭುಕ್ತಿ. ಶನಿಲಿ ಕಾಂಬಿನೇಷನ್ 11 ಇದ್ರೂ ಕೂಡ 5 8 ಕಾಂಬಿನೇಷನ್ ಇದೆ. ದಶ ಸ್ಟ್ರಾಂಗ್ ಇಲ್ಲ. ದಶ ಕೆಲಸನೇ ಪ್ರೊವೈಡ್ ಮಾಡುತ್ತೆ. 6 ಅಂತ ಬಂದಾಗ ಕೆಲಸಕ್ಕೆ ಒಳ್ಳೆಯದು.
2 ಅಥವಾ 7 ಬಂದಾಗ ಬಿಸ್ನೆಸ್ ಒಳ್ಳೇದು. ಸೊ ಇಲ್ಲಿ ನಿಮಗೆ ಹಿಟ್ ಥಿಯರಿಲಿ ನಮಗೆ 5 ಹಿಟ್ ಆಗಿದೆ. 5 ಹಿಟ್ ಆದ್ರೆ ನೀವೇನಾದ್ರು ಬಿಸ್ನೆಸ್ ಮಾಡಿದ್ರೆ ಇನ್ನೊಬ್ರ ಹತ್ರ ದುಡ್ಡು ಕಚ್ಕೊಳ್ಳುತ್ತೆ, ಅದನ್ನ ವಸೂಲಿ ಮಾಡೋದೇ ನಿಮ್ ಜೀವನದಲ್ಲಿ ಇದಾಗತ್ತೆ. ಅರ್ಥ ಆಯ್ತಾ? ಹೌದು ಹೌದು ಗುರುಜಿ. ಈಗ ಎಷ್ಟು ಆಚೆ ಇದೆ, ಎಷ್ಟು ಅದೇನೋ ಬಿಸ್ನೆಸ್ ಮಾಡಿ ಎಷ್ಟು ಆಚೆ ಇಟ್ಕೊಂಡಿದ್ದೀರಾ? ಈಗ ಸದ್ಯಕ್ಕೆ 50,000 ಆಚೆ ಇದೆ ಗುರುಜಿ. ಸದ್ಯಕ್ಕೆ ಅದು ಕಲೆಕ್ಷನ್ ಮಾಡಿದ್ರೆ 10 ತಿಂಗಳು ನಿಮ್ ಮನೆಗೆ ಊಟ ರೇಷನ್ ಆಗುತ್ತೆ. ಹೌದು. ಆಗಲ್ಲ ಸರ್, 2711 ಇಲ್ಲ, ಸ್ವಲ್ಪ ಕಷ್ಟನೇ. ತುಂಬಾ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರ್ತಕ್ಕಂಥದ್ದು ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ. 5ನೇ ಮನೆ ಬಂದಿದೆ. ಏನ್ ಓದಿದ್ದೀರಾ ನೀವು? ಏನ್ ಓದಿದ್ದೀರಾ? ಕಟ್ಟಾಯ್ತಾ? 5ನೇದು ಅಂದ್ರೆ ಮೆಡಿಸಿನ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಬಿಸ್ನೆಸ್ ಮಾಡಿ, ಇನ್ವೆಸ್ಟ್ಮೆಂಟ್ ಕಮ್ಮಿ ಹಾಕಿ. ಹಾಗೆ ಬ್ಯೂಟಿ ವಿಚಾರದ ಯಾವ್ದಾದ್ರು ಪ್ರಾಡಕ್ಟ್ಸ್ ಇದ್ರೆ ಬಿಸ್ನೆಸ್ ಮಾಡಿ, ಕಮ್ಮಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು. ಬೇರೆ ಯಾವ್ದು ಮಾಡಿದ್ರು ಸ್ವಲ್ಪ ಕಷ್ಟನೇ, ಇದನ್ನು ಕಷ್ಟನೇ. ನೀವು ಮಾಡಲೇಬೇಕು. 37 ವರ್ಷ ಆಗಿದೆ ಅಂದ್ರೆ ಅದೊಂದು ಸಂಗತಿ ಕೊಡ್ತೀನಿ. ಸೊ 12 ಮುಖದ ರುದ್ರಾಕ್ಷಿ ಹಾಕಿ, ಮೊಸರು ಮತ್ತೆ ಮೂಲಂಗಿ ದಾನ ಮಾಡಿ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಮ್ಮ. ನಮಸ್ಕಾರ. ನಮ್ಮ ಅಕ್ಕನ ಮಗು ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. 25/2007. 25/2007. ಓಕೆ. ಸಂಜೆ 6 ಗಂಟೆ 8 ನಿಮಿಷ ಕೊಟ್ಟಿರೋದು, ಬೆಂಗಳೂರಲ್ಲೇ. ಪ್ರಶ್ನೆ ಏನಿತ್ತು? ಏನ್ ಸರ್ ಪ್ರಶ್ನೆ? ಅವ್ನ್ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಅವ್ನು ಓದೋದ್ರಲ್ಲಿ ಆಸಕ್ತಿನೇ ಇಲ್ಲ, ತುಂಬಾ ಗಲಾಟೆ ಮಾಡ್ತಾನೆ. ಬಲವಂತ ಮಾಡಿ ಮಾಡಿ ಅವ್ನ ಓದಕ್ ಕೂಡ್ಸ್ಬೇಕು. ಹೆಂಗ್ ಓದ್ತಾನೆ, ಏನ್ ಮಾಡ್ತಾನೆ ಅಂತ ನಮ್ಗೆ ಅದೇ ಅವನ ಬಗ್ಗೆನೇ ಚಿಂತೆ ಆಗಿದೆ. ಸರಿ, ಓಕೆ. ತುಲಾ ಲಗ್ನದಲ್ಲಿ ಹುಟ್ಟಿದ್ದಾರೆ. ರಾಶಿ ಬಂದ್ಬಿಟ್ಟು ಇವ್ರದ್ದು ಮಿಥುನ ರಾಶಿ, ಪುನರ್ವಸು ನಕ್ಷತ್ರ. ಈಗ ಸದ್ಯಕ್ಕೆ ಶನಿ ದಶೆ ನಡೀತಾ ಇದೆ. ಶನಿ ದಶೆಯಲ್ಲಿ 2022 ಬುಧ ಭುಕ್ತಿ. ಓಕೆ. ಶನಿ ದಶೆ ಕಾಂಬಿನೇಷನ್ ನೋಡೋಣ. 4 9 7 9 11 4 9. ಬುಧ ಕಾಂಬಿನೇಷನ್ 5 9 ಸೋಂಬೇರಿತನ ಬಂದಿದೆ. ನೆಕ್ಸ್ಟ್ ಕೇತು ಬರ್ತಾನೆ, ಸೋಂಬೇರಿತನ ಹೋಗುತ್ತೆ. ಶುಕ್ರ ಬರ್ತಾನೆ, ಸೋಂಬೇರಿತನ ಹೋಗುತ್ತೆ. ಈ ಸೋಂಬೇರಿತನ ಇರ್ತಕ್ಕಂತ ಒಂದು ಸಮಯ 2022 ಅಕ್ಟೋಬರ್ವರೆಗೂ. ಇದು ಶುರು ಆಗಿರೋದು ಹೋದ ವರ್ಷ ಫೆಬ್ರವರಿಯಿಂದ. ಅದಕ್ಕಿಂತ ಮುಂಚೆ ಚೆನ್ನಾಗಿ ಇತ್ತು. ಹೌದು, 6ನೇ ಕ್ಲಾಸ್ ವರ್ಗೂ ಕರೆಕ್ಟ್ ಆಗಿದ್ದ. 7ನೇ ಕ್ಲಾಸ್ ಬಂದ ತಕ್ಷಣ ಇಡೀ ವರ್ಷ ಸ್ಕೂಲ್ಗೆ ಹೋಗ್ದಂಗ್ ತುಂಬಾ ಗಲಾಟೆ ಮಾಡ್ದ. ಈಗ ಅಕ್ಟೋಬರ್, ಮುಂದಿನ ವರ್ಷ ಅಕ್ಟೋಬರ್ ವರ್ಗೂ ಇದೇ ಸಮಸ್ಯೆ ಇರುತ್ತೆ. ಏನು ಮಾಡಕ್ಕಾಗಲ್ಲ. ತಲೆ ಕೆಡಿಸ್ಕೊಬೇಡಿ. ಏನೇನು 10th ಬರೋಷ್ಟಕ್ಕೆ ಕರೆಕ್ಟ್ ಚೇಂಜ್ ಆಗ್ತಾರೆ. ಅರ್ಥ ಆಯ್ತಲ್ಲ? 100% ಎಜುಕೇಶನ್ ಚೆನ್ನಾಗಿ ಮಾಡ್ತಾರೆ. ಕಾಂಬಿನೇಷನ್ ಶನಿಲಿ ಎಕ್ಸಲೆಂಟ್ ಆಗಿದೆ. 4 9 11 ಇದೆ. ಅವ್ರು ಏನ್ ಮಾಡಿದ್ರು ವಿದ್ಯಾಭ್ಯಾಸ ಪೂರ್ಣಗೊಳಿಸ್ತಾರೆ. ಓದ್ದೇ ಇರೋದು, ಫೇಲ್ ಆಗೋದು ಜೀವನದಲ್ಲಿ, ದಟ್ ಡಸಂಟ್ ಗ್ಯಾರಂಟಿ. ಫೇಲ್ ಆಗಿದ ತಕ್ಷಣ ಅದು ನಮಗೆ ಗ್ಯಾರಂಟಿ ಮಾಡ್ಕೋಬಾರ್ದು ನಮ್ಮ ಲೈಫ್ ಹಾಳಾಗತ್ತೆ ಅಂತ. ನೆವರ್. ರ್ಯಾಂಕ್ ತೆಗೆದಿದ ತಕ್ಷಣ ಅವನ ಜೀವನದಲ್ಲಿ ಕೋಟಿಗಟ್ಟಲೆ ಮಾಡ್ತಾನೆ, ಲಕ್ಷಗಟ್ಟಲೆ ಮಾಡ್ತಾನೆ, ಅಥವಾ ಸಖತ್ತಾಗಿರ್ತಾನೆ ಅನ್ನೋದೂ ತಪ್ಪು. ರ್ಯಾಂಕ್ ತೆಗೆದವರು ಕೂಡ ಜೀವನನ ಹಾಳು ಮಾಡ್ಕೊಂಡಿರ್ತಕ್ಕಂಥ ದಶಾಭುಕ್ತಿಗಳು ಬಂದಿದೆ. ಫೇಲ್ ಆದವರು, ಒಂದೇ ಸ್ಕೂಲಲ್ಲಿ ರ್ಯಾಂಕ್ ಬಂದವರು, 30 ವರ್ಷ ಆದ್ಮೇಲೆ ಸಿಕ್ಕದವರು, ಒಬ್ರು US ಅಲ್ಲಿ ಇರ್ತಾರೆ, ಇನ್ನೊಬ್ರು ಇಲ್ಲೇ ಏನೋ ಸಣ್ಣ ಕೆಲಸ ಮಾಡ್ತಾ ಇರ್ತಾರೆ. ಏನೋ ಬರೀ ಜಸ್ಟ್ ಪಾಸ್ ಆದೆ, US ಅಲ್ಲಿ ಇದೆಯಾ, ಏನೋ ಜಸ್ಟ್ ಪಾಸ್ ಆದೆ, ಬಿಸ್ನೆಸ್ ಮಾಡಿ ಜೋರಾಗಿದ್ಯಾ, ಫಸ್ಟ್ ಕ್ಲಾಸ್ ಆಗಿದ್ಯಾ, ಟರ್ನ್ ಆಗ್ಬಿಡುತ್ತೆ. ದಶಾ ಇಂಪಾರ್ಟೆಂಟ್ ಲೈಫಲ್ಲಿ. ಮುಂದಿನ ದಶಾ ಬುಧ ಇರೋದ್ರಿಂದ 2 7 9 11 ಇರೋದ್ರಿಂದ ಅವನು ಜೀವನದಲ್ಲಿ ಬಹಳ ಮುಂದಕ್ಕೆ ಒಳ್ಳೆ ಸಂಪಾದನೆ ಮಾಡ್ತಾನೆ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಯಾಕೆ ಟೆನ್ಷನ್ ತಗೋತೀರಾ? ನನ್ನ ನಂಬಿ ಈ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದೀರಾ ಅಂದ್ರೆ ನಮ್ಮ ಕಾಂಬಿನೇಷನ್ ನೋಡಿ ಪರ್ಫೆಕ್ಟ್ ಆಗಿ ಹೇಳ್ತೀವಿ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಜನಕ್ಕೋಸ್ಕರ ಓದಿಸ್ಬೇಡಿ. ಅಯ್ಯೋ ನನ್ನ ಮಗ ಓದ್ತಾ ಇಲ್ಲ, ಅವ್ನು ನೋಡು ಅವ್ರ ಎದುರುಗಡೆ ಮಗ ಒಳಗ ಏನು ಎಲ್ಲ ಏನೋ ಕೇಳಿದ್ರು ಎಲ್ಲ ಹೇಳ್ತಾನೆ ಫಟಾಫಟ ಅಂತ. ಮ್ಯಾಥಮೆಟಿಕ್ಸ್ ಬರ್ಕೊಟ್ರೆ ಟಕ್ 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 ಅಂತ ಕ್ಯಾಲ್ಕುಲೇಟ್ ಮಾಡ್ತಾನೆ. ನನ್ನ ಮಗ ಪೆದ್ದು ಒಂದು 4 ಜನ ಕೂರಿಸಿ ಎಲ್ಲ ಬರ್ಸಿದ್ರೆ ನನ್ನ ಮಗ ಏನೂ ಬರೆಯಲ್ಲ. ಇದು ಯಾವುದೋ ಒಂದು ಸಬ್ಜೆಕ್ಟ್ ಹೇಳಿದ್ರೆ ಎಲ್ಲ ಹೇಳ್ತಾನ ಅವನು, ಇವನೇನು ಹೇಳಲ್ಲ. ಓಕೆ, ಹೇಳಲೇಬೇಕು ಅಂತ ಏನಿಲ್ಲ. ಅದೇ ತರ ಮುಂದಿನ ದಶೆಗಳಲ್ಲೂ ಪೆದ್ದ ತರನೇ ಬಂದ್ರೆ ಹೋಗ್ತಾನೆ. ದಶಾ ಚೇಂಜ್ ಆದಾಗ ಅವನ ಲೈಫೇ ಚೇಂಜ್ ಆಗುತ್ತೆ. 360 ಡಿಗ್ರಿ ಚೇಂಜ್ ಆಗುತ್ತೆ. ಅದನ್ನ ತಿಳ್ಕೊಳ್ಳೋಕೆ ನಮ್ಮ ಕ್ಲಾಸಸ್ ಬನ್ನಿ ಅಂತ ಹೇಳೋದು. ಇಲ್ಲದ್ರೆ ಎದುರ್ಕೊಂಡೇ ಇರ್ತೀವಿ ಜೀವನದಲ್ಲಿ, ಹೆದರಿಕೆ ಹೋಗುತ್ತೆ. ಕಾನ್ಫಿಡೆನ್ಸ್ ಇಂದ ಹೇಳ್ತೀನಿ, ಬುಧ ದಶಾ ಎಕ್ಸಲೆಂಟ್ ಆಗಿರುತ್ತೆ. 2025 ಇಂದ 2028 ಇಂದ ಅವನ ಲೈಫ್ ಚೇಂಜ್ ಆಗುತ್ತೆ. ಇನ್ನು 7th ಸ್ಟ್ಯಾಂಡರ್ಡ್ ಅಂತೀರಾ, ಇನ್ನು ಎಷ್ಟೋ ವರ್ಷ ಇದೆ. ಬುಧ ದಶಾ ಎಕ್ಸಲೆಂಟ್ ಆಗಿದೆ. ಜೀವನದಲ್ಲಿ
ಒಳ್ಳೆ ಸ್ಥಾನಮಾನ, ಒಳ್ಳೆ ಹಣ, ಒಳ್ಳೆ ಬಿಸ್ನೆಸ್ ಮಾಡ್ತಾರೆ, ಫಸ್ಟ್ ಕ್ಲಾಸ್ ಆಗಿರ್ತಾರೆ. ಆ ದಶ ಆಕ್ಟಿವೇಟ್ ಆದಾಗ ಆಯಾ ಫಲಗಳು ಬರುತ್ತೆ. ಜ್ಯೋತಿಷ್ಯ ಅಂದ್ರೆ ಏನು? ಮುಂದೆ ಬರ್ತಕ್ಕಂಥ ಈವೆಂಟ್ಸ್ನ ಕರೆಕ್ಟ್ ಆಗಿ ಡಿಫೈನ್ ಮಾಡ್ತಕ್ಕಂಥದ್ದೇ ಜ್ಯೋತಿಷ್ಯ. ಹಂಗ್ಬಿಟ್ಟಿತ್ತು ಈಗ ಅವನು ಓದ್ತಾ ಇಲ್ಲ ಅಂದ ತಕ್ಷಣ ತಗೋ ಇಲ್ಲಿ ಶನಿ ಬರ್ತಾ ಇದೆ, ಶನಿ ಶಾಂತಿ ಮಾಡಿ, ಯಾವ ಶಾಂತಿನೂ ಆಗಲ್ಲ. ರಿಯಾಲಿಟಿ. ಈ ಲಗ್ನದಿಂದ 4ನೇ ಮನೆ ಶನಿ ಅಧಿಪತಿ. ಆ ಶನಿ ನೋಡೋಣ ಎಲ್ಲಿದ್ದಾನೆ, ಯಾಕಂದ್ರೆ 4ನೇ ಮನೆ ಶನಿ, ಅವನು 10ನೇ ಮನೇಲಿದ್ದಾನೆ. 5ರಲ್ಲಿ ರಾಹು ಕೂತಿದೆ, ಅವನು ಬುದ್ಧಿ ರಾಹು ಪಲ್ಲಟ ಮಾಡಿದೆ. ಜ್ಯೋತಿಷದಲ್ಲಿ ಹೇಳೋದು, ನಾನು ಈ ಸ್ಕ್ರೀನ್ ನಾನು ನೆಕ್ಸ್ಟ್ ಟೈಮ್ ಡಿಸ್ಪ್ಲೇ ಮಾಡ್ಬಿಟ್ಟು ಹಾಕ್ತೀನಿ. ಈ ಬೇರೆ ಅಸ್ಟ್ರಾಲಜರ್ಸ್ ಹೇಗೆ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತಾರೆ ಅಂತ, ಏನಾರು ಮಗ ಓದ್ತಾ ಇಲ್ಲ ಅಂತ. ಕಾನ್ಫಿಡೆನ್ಸ್ ಕೊಡಬೇಕು. ಜ್ಯೋತಿಷರಂದ್ರೆ ಕಾನ್ಫಿಡೆನ್ಸ್ ಕೊಡಬೇಕು. ಇಲ್ಲ ತಲೆ ಕೆಡ್ಸ್ಕೋಬೇಡಿ. ಫಾರ್ ಎಕ್ಸಾಂಪಲ್, ಆ ವ್ಯಕ್ತಿ ಸೋತೋಗ್ತಾನೆ, ಮುಂದೆ ಚೆನ್ನಾಗಿಲ್ಲ, ಗೈಡೆನ್ಸ್ ಮಾಡಿ, ಈ ಲೈನ್ ಬೇಡ, ಈ ಲೈನಲ್ಲಿ ಚೆನ್ನಾಗಿರ್ತಾನೆ. ಯಾವ ವ್ಯಕ್ತಿನೂ ವೇಸ್ಟ್ ಅಲ್ಲ ಲೈಫಲ್ಲಿರೋನು. ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಟ್ಟಿಲ್ಲ ಅಂದ್ರೆ ವೇಸ್ಟೇ. ನಾವು ವೇಸ್ಟು, ಮಕ್ಕಳು ವೇಸ್ಟ್ ಆಗ್ತಾರೆ. ಗೈಡೆನ್ಸ್ ಕೊಡಲೇಬೇಕು. ಜಾತಕ ಅನ್ನೋದು ಅದ್ರ ಕೆಲಸ ಅದು ಮಾಡುತ್ತೆ. ಅದನ್ನ ಗೈಡೆನ್ಸ್, ಕನ್ಸಲ್ಟೇಷನ್. ಅಸ್ಟ್ರಾಲಜಿ ಇಸ್ ನೋನ್ ಎಸ್ ಎ ಕನ್ಸಲ್ಟೇಷನ್. ಅಂದ್ರೆ ಜೀವನದಲ್ಲಿ ಯಾವ ಹಾದಿ ಆರಿಸ್ಕೋಬೇಕು, ನನಗೆ ಕೆಲವು ದಿಕ್ಕು ತೋರಿಸ್ತಾ ಇಲ್ಲ, ನನ್ನ ಮಗ ಫೇಲ್ ಆಗಿದ್ದಾನೆ, ಡಿಪ್ಲೊಮೊ ಓದ್ತಾ ಇದ್ದಾನೆ, ಡಿಪ್ಲೊಮೊ ಯಾವುದೋ ಮಾಡ್ಬಿಟ್ಟಿದ್ದಾನೆ ಅವನು, ಅದು ಡಿಪ್ಲೊಮೊ ಕೆಲಸ ಸರಿಯಾಗಿರೋ ಸಿಗಲ್ಲ, ನೆಕ್ಸ್ಟ್ ಏನ್ ಮಾಡ್ಲಿ? ಏನಾದ್ರೂ ಅದರಲ್ಲಿ ನೀವು ಚೆನ್ನಾಗಿ ಮಾಡಿದ್ರೆ ಮುಂದಿನ ಜೀವನದಲ್ಲಿ ಏನಾದ್ರೂ BE ಮಾಡೋ ಕಾಂಬಿನೇಷನ್ಸ್ ಬರ್ತಾ ಇದೆಯಾ, ಸ್ವಲ್ಪ ಕಷ್ಟ ಆದ್ರೂ ಓದಿಸಿ. ಇಲ್ಲ ಬೇರೆ ಊರಲ್ಲಿ ಮಲ್ಟಿನ್ಯಾಷನಲ್ ಕಂಪನಿಲಿ ಹೋಗ್ಬೇಕಾ, ಆ ಕಾಂಬಿನೇಷನ್ ಬರುತ್ತೆ. ಇಲ್ವಾ ಊರ್ ಕಡೆ ಜಮೀನಿದೆ, ಆ ಕಾಂಬಿನೇಷನ್ ಬರುತ್ತಾ? ಜಮೀನ್ ನೋಡ್ಕೊಂಡ್ರೆ ಆ ಡಿಪ್ಲೊಮಾಗ್ ಹೋಗಿ ಅಲ್ಲಿ ಯಾವುದೋ ಫ್ಯಾಕ್ಟ್ರಿಲಿ ಇದ್ಕೊಂಡು 15-20 ಸಾವಿರ ತಗೊಳ್ಳೋ ಬದಲು ಊರಲ್ಲಿ ನೋಡ್ಕೊಂಡ್ರೆ 50 ಸಾವಿರ ಆರಾಮಾಗಿ ಸಂಪಾದನೆ ಮಾಡ್ಬೋದು ತಿಂಗಳ. ಎಲ್ಲ ತರ ವಿಚಾರನೂ ನಮ್ಮ ನಕ್ಷತ್ರ ನಾಡಿಲಿ ಕ್ಲೀನ್ ಆಗಿ ಬರುತ್ತೆ. ನೋಡ್ಕೊಂಡಾಗ ಕಲಿಬಹುದು. ಮಾರ್ಚ್ 6ನೇ ತಾರೀಕಿದೆ. ಎಷ್ಟೋ ಜನ ಇದನ್ನ ಒಂದು ಜೀವನದ ಬಂಡವಾಳವಾಗಿ ಹಾಕೋಬೇಕು. ಇದನ್ನ ದಿಸ್ ಇಸ್ ಎ ಇನ್ವೆಸ್ಟ್ಮೆಂಟ್, ಲೈಫ್ ಇನ್ವೆಸ್ಟ್ಮೆಂಟ್, ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಲೈಫ್ ಟೈಮ್ ರಿಟರ್ನ್ಸ್ ಇಸ್ ನಕ್ಷತ್ರ ನಾಡಿ. ಸೊ ಯಾರೂ ಕೂಡ ಸಡನ್ ಆಗಿ ಡಿಸಿಷನ್ ಬರಕ್ಕಾಗಲ್ಲ. ತುಂಬಾ ಜನಕ್ಕೆ ಪೋಷಕರಿಗೆ ಈ ಸಮಸ್ಯೆ ಇರುತ್ತೆ. ಮಗ ತುಂಬಾ ಚೆನ್ನಾಗಿ ಓದ್ತಾ ಇರ್ತಾನೆ ಅಂದಿದ ತಕ್ಷಣ ಸಡನ್ ಆಗಿ ಏನೇನಾಗಿದೆ, ಇನ್ನೂ ಚೆನ್ನಾಗಿ ಓದ್ತಾನೆ ಅಂತ IAS ಕಳಿಸ್ಬಿಡ್ತಾರೆ, BE ಎಲ್ಲ ಮಾಡಿ. ಆ IAS ಕಾಂಬಿನೇಷನೇ ಬರೋದಿಲ್ಲ. 4 ವರ್ಷ 5 ವರ್ಷ ಬರೀತಾರೆ. BE ಮಾಡಿದಾಗ ಯಾವುದೋ ಒಂದು ಕೆಲಸ ಸಿಕ್ಕಿರುತ್ತೆ, ಒಳ್ಳೊಳ್ಳೆ ಟಾಪ್ ಕಂಪನೀಸ್ ಅಲ್ಲಿ ಹೋಗಿರಲ್ಲ, ಯಾಕಂದ್ರೆ ದಶ ಹೇಳಿರುತ್ತೆ ಹೋಗ್ಬೇಕು, ಇದು ಈ IAS ಕಾಂಬಿನೇಷನ್ ಇರಲ್ಲ ಅಂತ. ಆ 4 ವರ್ಷ ವೇಸ್ಟ್ ಮಾಡಿ BEನೂ ವೇಸ್ಟ್, ಆ IAS ವೇಸ್ಟ್ ಮಾಡ್ಕೋತಾರೆ, KS ವೇಸ್ಟ್ ಮಾಡ್ಕೋತಾರೆ. ನಾನು ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ಬೇಕು ಅಂತಾನು ಅದನ್ನ ಬರೆಯಕ್ಕೆ ವೇಸ್ಟ್ ಮಾಡ್ಕೋತಾರೆ. ಕಾಂಬಿನೇಷನ್ ಇದ್ರೆ ಅಸ್ಟ್ರಾಲಜಿ ಈಸ್ ಎ ಟೂಲ್, ನಿಮಗೆ ಒಂದು ಹ್ಯಾಂಡಿ ಟೂಲ್, ನಿಜವೂ ಒಂದು ಹ್ಯಾಂಡಿ ಟೂಲ್. ಅದನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಜನ ಹೇಳಕ್ಕೆ ಇವಾಗ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಬಿಕಾಸ್ ನೋಬಡಿ ಹ್ಯಾಸ್ ಲರ್ನ್ಡ್ ಇನ್ ದಿ ರೈಟ್ ಮ್ಯಾನರ್. ಜ್ಯೋತಿಷ್ಯನ ಒಂದು ಸರಿಯಾದ ಕ್ರಮಬದ್ಧವಾಗಿ ಎಲ್ಲೂ ಬರಲಿಲ್ಲ. ಹ್ಯಾಪೆಜಾರ್ಡ್ ಬಂದಿದೆ, ಹಾಚ್ ಪಾಚ್ ಅಂತಾರಲ್ಲ, ಆತರ ಬಂದಿದೆ. ಅಲ್ಲಿ 4ರಲ್ಲಿ ಶನಿ ಇದ್ರೆ, ಜ್ಯೋತಿಷ್ಯದಲ್ಲಿ ಪರಾಶರದಲ್ಲಿ ಒಬ್ಬ ವ್ಯಕ್ತಿ ಚೆನ್ನಾಗಿ ಓದಿದ್ರೆ, ಏನಕ್ಕೆ ಓದ್ತಾ ಇಲ್ಲ ಅಂದ್ರೆ ಯಾರು ಕೆಟ್ಟ ದೃಷ್ಟಿ ಇದೆ ಅದು ಹುಡುಕ್ತಿವಿ. ದೇರ್ ಇಸ್ ನೋ ದಿ ರೈಟ್ ವೇ ಮೆಥಡಾಲಜಿ ಇನ್ ಪರಾಶರ ಡಿಸ್ಕ್ರಿಪ್ಷನ್. ಅದಕ್ಕೆ ಎಷ್ಟೋ ಜನ ಪರ ಅಂತ ಹೇಳಿದ ತಕ್ಷಣ ವಿ ಶುಡ್ ನಾಟ್ ಗೆಟ್ ಇಟ್ ಟು ದಟ್ ಮೋಡ್. ಆ ಮೋಡ್ ಹೋಗಬಾರ್ದು. ಅದು ಮೋಡ್ ಯಾವಾಗ ಅಂದ್ರೆ ನನಗೆ ಜಾತಕ ಹೇಳಕ್ ಬರ್ದೇ ಇದ್ದಾಗ ಆ ಮೋಡ್ಗೆ ಹೋಗ್ತೀವಿ ನಾವು. ಜಾತಕ ಸರಿಗೆ ಹೇಳಕ್ ಬರ್ದೇ ಇದ್ದಾಗ ಅವ್ರು ಹೇಳಿರ್ತಕ್ಕಂಥ ಪ್ರಶ್ನೆಗೆ, ಆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸ್ವಲ್ಪ ಮಸಾಲೆ ಹಾಕಿ, ನೋಡಮ್ಮ ಶನಿ ದಶೆ ಸ್ವಲ್ಪ ಚೆನ್ನಾಗಿಲ್ಲ, ಬುಧ ಭುಕ್ತಿ ನಡೀತಾ ಇದೆ ಆ ವ್ಯಕ್ತಿಗೆ. 2020 ಫೆಬ್ರವರಿಯಿಂದ ಆ ಭುಕ್ತಿ ಸ್ಟಾರ್ಟ್ ಆಯ್ತು. ಸ್ಮಾಲ್ ಟೈಮಲ್ಲಿ ಹಿ ಈಸ್ ಇನ್ ಎ ವೆರಿ ಪ್ರಾಬ್ಲಮ್ಯಾಟಿಕ್ ಸಿಚುಯೇಷನ್, ಹಿ ಈಸ್ ಅಡಿಕ್ಟೆಡ್ ಟು ಸಮಥಿಂಗ್, ನೋ ಪ್ರಾಬ್ಲಮ್. ಅದೇ ಎಂಡ್, ಅದೇ ಎಲ್ಲ ಎಂಡ್ ಆಗಲ್ಲ. ಅಕ್ಟೋಬರ್ ಆದ್ಮೇಲೆ ಹಿಸ್ ಮೈಂಡ್ ಚೇಂಜಸ್, ನೆಕ್ಸ್ಟ್ ಭುಕ್ತಿ ಕಮ್ಸ್. ಕಾನ್ಫಿಡೆನ್ಸ್ ಕೊಡಬೇಕು ಪೋಷಕರಿಗೆ ಫಸ್ಟ್. ಅವಾಗ ನಮಗೆ ದಶಾ ಸ್ಟ್ರಾಂಗ್ ಇದೆ ವರಿ ಮಾಡ್ಬಿಡಿ. ಮುಂದಿನ ದಶಾ ಅವನಿಗೆ ಇಂಪ್ರೂವ್ಮೆಂಟ್ ಇದೆಯಾ ಜೀವನದಲ್ಲಿ? ಜೀವನದಲ್ಲಿ ಎಲ್ಲರೂ ನೋಡೋದು ಜೀವನದಲ್ಲಿ ಇಂಪ್ರೂವ್ಮೆಂಟ್ ನೋಡ್ತಾರೆ. ಪ್ರತಿಯೊಂದು ಘಟ್ಟದಲ್ಲಿ ಬರ್ತಕ್ಕಂಥ ಅಚೀವ್ಮೆಂಟ್ಸು ಇವನು ಇಂಪ್ರೂವ್ಮೆಂಟ್ ಆಗಕ್ಕೆ ಬರ್ತಕ್ಕಂಥ ಅಚೀವ್ಮೆಂಟ್ ಅಂತ ಬರುತ್ತೆ ಹೊರತು. ತುಂಬಾ ಜನ ಪೋಷಕರು ಹೇಳ್ತಾರೆ ನನಗೆ,
ಸರ್ ನನ್ನ ಮಗ ಸಖತ್ತಾಗಿ ಓದ್ತಾ ಇದ್ದ ಸರ್, ಡಿಗ್ರಿ ಎಲ್ಲ ಚೆನ್ನಾಗಿ ಮಾಡ್ದ, ಬಿ ಎಲ್ಲ ಚೆನ್ನಾಗಿ ಮಾಡ್ದ, ಅದ್ಯಾವುದೋ ಮಾಡ್ತೀನಿ ಅಂತ ಹೋಗಿ ಎಲ್ಲ ಸಿಗಾಕೊಂಡು ಲೈಫ್ನೇ ಹಾಳು ಮಾಡ್ಕೊಂಡ್ಬಿಟ್ಟ. ಹಿಂಗೆ ಬರುತ್ತೆ. ಈಗ IAS ಒಂದು ಎಕ್ಸಾಂಪಲ್ ಹೇಳಿದೆ, KS ಹೇಳಿದೆ. ಆ ಬಿ ಮಾಡಿರ್ತಾರೆ ಪಾಪ, ಒಳ್ಳೆ ಕಂಪ್ನಿ ಸಿಕ್ಕಿರುತ್ತೆ, ಕ್ಯಾಂಪಸ್ ಇಂಟರ್ವ್ಯೂ ಎಲ್ಲ ಮಾಡ್ತಾರೆ, ಸೂಪರ್ ಬ್ರೈನ್ ಅವರೆಲ್ಲ ಸಖದಾಗಿ ಮಾಡಿರ್ತಾರೆ. ಅದನ್ನ ಇಟ್ಕೊಂಡು ಅದನ್ನ ಕೆಲ್ಸಕ್ಕೆ ಹೋಗ್ತಾ ಕಾನ್ಫಿಡೆನ್ಸ್ ಇಂದ IAS ಬರಿಬೇಕು, ಓದಬೇಕು, ತುಂಬಾ ಬೇಕು ಟೈಮು, ಅವೆಲ್ಲ ಏನಿಲ್ಲ. ಈ ಎಷ್ಟು ಗೋ ಫಾರ್ ಸ್ಟ್ಯಾಟಿಸ್ಟಿಕ್ಸ್, ಗೂಗಲ್ ಮಾಡ್ಬೇಕು ನೀವೆಲ್ಲ. ಅಷ್ಟೊಂದು IAS ಓದೋರು KS ಓದೋರು ಫಸ್ಟ್ ಗೂಗಲ್ ಮಾಡಬೇಕು. ಐ ಆಮ್ ನಾಟ್ ಬ್ರೇಕಿಂಗ್ ಯುವರ್ ಕಾನ್ಫಿಡೆನ್ಸ್, ಐ ಆಮ್ ಗಿವಿಂಗ್ ಯು ಶುಡ್ ಆಲ್ವೇಸ್ ಹ್ಯಾವ್ ದಿ ಸೆಕೆಂಡ್ ಪ್ಲಾನ್. ನೀವು IAS ಓದೋರು ಯು ಶುಡ್ ಹ್ಯಾವ್ ಎ ಸೆಕೆಂಡ್ ಪ್ಲಾನ್. ಇಫ್ ಐ ಫೇಲ್ ಇನ್ ಲೈಫ್, ಹೌ ಟು ರೀಬೌಂಡ್ ಬ್ಯಾಕ್. 5 ವರ್ಷ ಆದ್ಮೇಲೆ ನಾನು ಬೆಸ್ಟ್ ಮಾಡ್ತೀನಿ ಸರ್. ಎಸ್ ಮಾಡಿ, ಆಲ್ ದಿ ಬೆಸ್ಟ್, ಗುಡ್ ಲಕ್, ದೇವರ ಆಶೀರ್ವಾದ ಇರಲಿ ನಿಮಗೆ. 2 ಸತಿ 3 ಸತಿ ಫೇಲ್ ಆಯ್ತು, 4 ಸತಿ ಫೇಲ್ ಆಯ್ತು, ವಾಟ್ ಈಸ್ ನೆಕ್ಸ್ಟ್ ಅನ್ನೋ ಮೈಂಡ್ ಇದ್ದವರು ಆ ಲೈನ್ಗೆ ಹೋಗಿ. ಅದರ್ವೈಸ್ ಡೋಂಟ್ ಲೂಸ್ ಯುವರ್ ಗೋಲ್ಡನ್ ಆಪರ್ಚುನಿಟಿ. ಡೆಲ್ಲಿಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ, 2 ಲಕ್ಷ ರೂಪಾಯಿನ ತಗೊಳ್ತಾರೆ. ಯಾರೋ ಒಬ್ರು ಹೇಳಿದ್ರು, ಸರ್ ಒಂದು ವರ್ಷಕ್ಕೆ ಅವ್ರಿಗೆ ಒಂದು 20,000 ಜನ ಏನೋ ಸೇರ್ತಾರೆ ಅಂತ ಹೇಳಿದ್ರು. ಐ ಡೋಂಟ್ ನೋ ದಿ ರಿಯಾಲಿಟಿ. 20,000 ಇಂಟು 2 ಲಕ್ಷ ಅವನಿಗೆ ನೋಡಿ, ಅವ್ರು ಯಾರೋ IAS ಇಲ್ಲ, ಹೇಳ್ಕೊಡೋರು ಆಗ್ಬಿಟ್ರು ಅವರು. ಅಲ್ಲೇ ದುಡ್ಡು ಅವ್ರಿಗೆ, ಹಣೆ ಬರ ಚೆನ್ನಾಗಿದೆ ಅವ್ರಿಗೆ, ಯಾರೋ ಹೇಳ್ಕೊಡೋರು. ಹೌ ಮೆನಿ IAS ಬರ್ತಾರೆ? 700 ಅಂದ್ರೆ ಅಷ್ಟೇ, 700 800 ಒಂದು ವರ್ಷದಲ್ಲಿ ಬರೋದು, ವಿತ್ ಸೋ ಮಚ್ ಆಫ್ ಕಾಂಪಿಟೇಷನ್. ಟ್ರೈಯಿಂಗು, ಕಾನ್ಫಿಡೆನ್ಸು, ಅಪ್ಲಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಆದರೆ ದಟ್ ಶುಡ್ ನಾಟ್ ಎಫೆಕ್ಟ್ ಅವರ್ ಲೈಫ್ ಇನ್ ಫ್ಯೂಚರ್. ಸುಮ್ಮನೆ ನಾನು BL ತಗೊಂಡಿದ್ರೆ ಚೆನ್ನಾಗಿರೋದು, ಇದೇನೋ ಮಾಡಿದೆ ತಲೆ ಕೆಡ್ತು. IAS ಅನ್ನೋದು ಒಂದು ಅಡಿಕ್ಷನ್ ತುಂಬಾ ಜನಕ್ಕೆ, ಯಾಕಂದ್ರೆ ನಾನು ಅದ್ರಲ್ಲಿ ಹೋಗಿದ್ದೀನಿ. ಐ ಆಮ್ ಆಲ್ಸೋ ಒನ್ ಪರ್ಸನ್. ಸಿಕ್ಕಾಪಟ್ಟೆ ಅಡಿಕ್ಷನ್. ಆ ಅಡಿಕ್ಷನ್ ಅಂದ್ರೆ ಟ್ರೈ ಮಾಡೋಣ 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 ಅನಿಸಿರುತ್ತೆ. ಇಟ್ಸ್ ಲೈಕ್ ಎ ಅಡಿಕ್ಷನ್. ಮೆನಿ ಪೀಪಲ್ ಹ್ಯಾವ್ ಸಫರ್ಡ್ ರೈಟಿಂಗ್ ದಟ್. ಅದರಲ್ಲಿ ವಿನ್ ಆಗಿ ಹೋಗಿರೋರು ಕಮ್ಮಿ ಜನ, ಲೈಫ್ದು ಪಾತ್ನ ಹಾಳು ಮಾಡ್ಕೊಂಡಿರೋ ತುಂಬಾ ಜನ ಇದ್ದಾರೆ. ಯಾಕಂದ್ರೆ ನನ್ನ ಕಾಲ್ಸು, ನನ್ನ ಬಂದಿರತಕ್ಕಂಥ ಕನ್ಸಲ್ಟೇಷನ್ ಇಂದ ನಾನು ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ಸ್ಟ್ಯಾಟಿಸ್ಟಿಕ್ಸ್ ಇಂದ ಹೇಳ್ತಾ ಇದ್ದೀನಿ. ಐ ಮೈಟ್ ಬಿ ರಾಂಗ್ ಟು ಸಮ್ ಎಕ್ಸ್ಟೆಂಟ್, ಬಟ್ ನಾಟ್ ಟು ಎ ಲಾರ್ಜ್ ಎಕ್ಸ್ಟೆಂಟ್, ಅದು ಮಾತ್ರ ಗ್ಯಾರಂಟಿ. ಹೌ ಮೆನಿ ಪೀಪಲ್ ರೈಟ್? ಹೌ ಮೆನಿ ಪೀಪಲ್ ಗೆಟ್ ಥ್ರೂ? ಹೌ ಮೆನಿ ಪೀಪಲ್ ಡೋಂಟ್ ಗೆಟ್ ಥ್ರೂ? ಅದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್, ಪೋಷಕರ ಆಸೆ ಆಕಾಂಕ್ಷೆಗಳು. ಆಮೇಲೆ ಕೊನೆಗೆ ಬರ್ತಾರೆ, IAS ಆಗ್ತಾ ಇಲ್ಲ ಸರ್, KS ಟ್ರೈ ಮಾಡೋಣ, ಮತ್ತೆ ಅಲ್ಲೊಂದು 2 ವರ್ಷ ವೇಸ್ಟ್ ಮಾಡಿ. ಅದು ಆಗ್ತಾ ಇಲ್ಲ ಸರ್, ಯಾವ್ದಾದ್ರು ಬೇರೆ FDCನೋ SDCನೋ ಬರೆದು ಬಿಡೋಣ, ಇನ್ನೊಂದು ಯಾವ್ದೋ ಗೇಟ್ ಬರೆಯೋಣ, ವಿಂಡೋ ಬರೆಯೋಣ. ಕೊನೆಗೆ ಫ್ರಸ್ಟ್ರೇಷನ್. ಆಲ್ವೇಸ್ ಥಿಂಕ್. ನಾನು ಜ್ಯೋತಿಷ್ಯ ಕಲೀರಿ ಅಂತ ಹೇಳ್ತಾ ಇಲ್ಲ, ನೆವರ್. ನನ್ನ ಅನುಭವದ ನಾನು ಹೇಳ್ತಾ ಇದ್ದೀನಿ. ನೀವು ಜ್ಯೋತಿಷ್ಯ ಬಂದು ಕಲಿಬೇಕು ಇದರಿಂದ ಅಂತ ಹೇಳ್ತಾ ಇಲ್ಲ, ಅದು ಸೆಕೆಂಡ್ರಿ, ಆಪ್ಷನಲ್, ಅದು ನಿಮ್ಮಿಷ್ಟ. ಆದರೆ ನನ್ನ ಅನುಭವ, ಪೋಷಕರು ಮತ್ತೆ ಆ ಪರ್ಸನ್ ನೊಂದಿರ್ತಕ್ಕಂಥದ್ದನ್ನ ಮುಂದೆ ಬರ್ತಕ್ಕಂಥವ್ರನ್ನ ಅವಾಯ್ಡ್ ಮಾಡಕ್ಕೆ ಒಂದು ವಿಚಾರ ಹೇಳ್ತಾ ಇದ್ದೀನಿ ಹೊರತು ಐ ಆಮ್ ನೆವರ್ ಡಿಗ್ರೇಡಿಂಗ್ ಎನಿಬಡಿ. ಪ್ಲೀಸ್ ಟ್ರೈ. ಹೂ ನೋಸ್, ಗಾಡ್ ಹ್ಯಾಸ್ ಗಾಟ್ ಎ ಪ್ಲಾನ್ ಫಾರ್ ಯು. ಎಸ್, ಆದ್ರೆ ನಿಮ್ಮ ಹತ್ರ ಒಂದು ಇನ್ನೊಂದು ಪ್ಲಾನ್ ಇರಲಿ. ಕಂಟಿಂಜೆನ್ಸಿ ಪ್ಲಾನ್ ಅಂತ ಕರಿತೀವಿ ಅದಕ್ಕೆ. ನಮ್ಮ ಹತ್ರ ಒಂದು ಪ್ಲಾನ್ ಇರಬೇಕು. ಯಾಕಂದ್ರೆ ನಾವು IAS ಬರೆಯೋದು ಬಹಳ ಕ್ರೂಷಿಯಲ್ ಟೈಮಲ್ಲಿ ಬರಿತೀವಿ, ಒಂದು ಗೋಲ್ಡನ್ ಏಜ್ ಅಲ್ಲಿ ಬರಿತೀವಿ. ಇಟ್ಸ್ ಆಲ್ಮೋಸ್ಟ್ ಲೈಕ್ 21, 22 ಇಲ್ಲಿ ಬರೆದ್ರೆ 32, 33 ಅಲ್ಲಿ ಆ 10 ಇಯರ್ಸ್ ಎಲ್ಲ ಇಂಡಸ್ಟ್ರಿಲಿ ಯಾರ್ಯಾರು ಕೆಲ್ಸಕ್ಕೆ ಹೋಗ್ತಾರೆ. ಲೈಫ್ ಟರ್ನಿಂಗ್ ಪಾಯಿಂಟ್ ಅದು 22ನೇ ವಯಸ್ಸಿಂದ 22ರಿಂದ ಹೆಚ್ಚು ಕಮ್ಮಿ 35ವರೆಗೂ ಅಥವಾ 33ವರೆಗೂ ಬಹಳ ಗೋಲ್ಡನ್ ಪೀರಿಯಡ್. ಅದು ಬಹಳ ಗೋಲ್ಡನ್ ಪೀರಿಯಡ್. ಅಷ್ಟು ಟೈಮಲ್ಲಿ ನಾವು ಏನಕ್ಕೆ ಓದಿಲ್ಲ ಅಂದ್ರೂ ಎಲ್ಲಾರು ಒಂದು ಸೇಲ್ಸ್ ಮೆನ್ ಆದ್ರೂ ಕೆಲಸ ಸೇರ್ಕೋಬೇಕು, ಅಥವಾ ಯಾವ್ದಾದ್ರು ಒಂದು ಕೆಲಸಕ್ಕೆ ಸೇರ್ಕೊಂಡು ಒಂದು ಸೆಕ್ಯೂರಿಟಿ ಗಾರ್ಡ್ ಆದ್ರೂ ಕೆಲಸ ಸೇರ್ಕೊಂಡ್ರೆ ಮುಂದೆ ಒಂದು ಸೆಕ್ಯೂರಿಟಿ ಆಫೀಸರ್ ಆಗ್ಬೋದು, ಏನಾರಾಗ್ಬೋದು. ಸೊ ದಟ್ ಇಸ್ ದಿ ಎಂಟ್ರಿ ಲೆವೆಲ್ ವಿ ಶುಡ್ ನಾಟ್ ಮಿಸ್. ಪ್ಲಾನ್ ಬಿ ಇರಬೇಕು. ಇಫ್ ಎವ್ರಿಥಿಂಗ್ ಫೇಲ್ಸ್, ವಾಟ್ ನೆಕ್ಸ್ಟ್? ಅದನ್ನ ಮೈಂಡಲ್ಲಿ ಇಟ್ಕೊಂಡು ಮುಂದಿನ ಇರ್ತಕ್ಕಂಥ ಎಲ್ಲ ಯಂಗ್ಸ್ಟರ್ಸ್ಗೆ ನಾನು ನಿಮಗೊಂದು ಸಲಹೆ ಕೊಡ್ತಾ ಇದ್ದೀನಿ. ಆಲ್ವೇಸ್ ಹ್ಯಾವ್ ಪ್ಲಾನ್ ಬಿ. ಅಮ್ಮ 5 ವರ್ಷ ಮಾಡ್ತೀನಮ್ಮ, ಓದ್ತೀನಮ್ಮ, ಅದಾಗಿಲ್ಲ ಅಂದ್ರೆ ನಂದು ಪ್ಲಾನ್ ಇದು, ನೆಕ್ಸ್ಟ್ ಇರೋದು ಇದು. ಯು ಗೋ ಅಂಡ್ ಡು MS. ಬಟ್ ಆದ್ರೂ ಏಜ್ ಫ್ಯಾಕ್ಟ್ರು ಅದು ಇದು ಎಲ್ಲ ಬರುತ್ತೆ. ಬಿ ಕೇರ್ಫುಲ್.
ಇದು ನನ್ನ ಸಲಹೆ. ಸೊ ಸೋಂಬೇರಿತನ ಅಥವಾ ನಾವು ರ್ಯಾಂಕ್ ತಗೊಂಡ್ವಿ ಅಂದ ತಕ್ಷಣ ಎಲ್ಲ ಮುಗಿಸ್ಬಿಡ್ತಾರೆ ಅನ್ನೋದು, ವಿ ಡೋಂಟ್ ನೋ ಹೌ ದಿ ಸ್ಟಾರ್ಸ್ ಬಿಹೇವ್. ದೊಡ್ಡ ದೊಡ್ಡ ಬಿಸ್ನೆಸ್ ಕಂಪನಿಗಳೇ ಕ್ಲೋಸ್ ಆಗ್ಬಿಟ್ಟಿದೆ. ತುಂಬಾ ಜನ MBA ಓದ್ತಾರೆ. MBA ಮಾಡ್ಬೇಕಾದ್ರೆ ಪ್ರಾಜೆಕ್ಟ್ಸ್ ಬರುತ್ತೆ ನಿಮಗೆಲ್ಲ, ದಿಸ್ ಕಂಪನಿ ಯೂಸ್ ದಿಸ್ ಸ್ಟ್ರಾಟಜಿ ಅಂತ, ಅಂಡ್ ದಿಸ್ ಇಸ್ ಹೌ ದೇ ಗ್ರೂ ಅಂತ ತೋರಿಸ್ತಾರೆ. ಓನರ್ ಆಫ್ ದಿಸ್ ಕಂಪನಿ ಇವರು ಅಂತ ಹೈಲೈಟ್ ಮಾಡ್ತಾರೆ. ಎಷ್ಟೋ ಪ್ರಾಜೆಕ್ಟ್ಸ್ ಅಲ್ಲಿ ಕೊಡ್ತಾರೆ, ಈ ಕಂಪನಿ ವರ್ಲ್ಡ್ ವೈಡ್ ಹಿಂಗ್ ಮಾಡಿದೆ, ಈ ಸ್ಟ್ರಾಟಜಿ ಯೂಸ್ ಮಾಡಿದೆ, ದಿಸ್ ಇಸ್ ದಿ ಪರ್ಸನ್ ಹೂ ಹ್ಯಾಸ್ ಡನ್. ಅವ್ರ ಹೆಸರುಗಳನ್ನ ಹೇಳ್ತೀವಿ. ಎಷ್ಟೋ ಕಂಪನಿ ಮುಚ್ಚೋಗಿದೆ ಆ ಹೆಸರು ಹೇಳಿರೋದು. ವೈ ಇಟ್ ವೆಂಟ್ ಡೌನ್, ಸೇಮ್ ಸ್ಟ್ರಾಟಜಿನೇ ಯೂಸ್ ಮಾಡಿದ್ರು. ಸೊ ಅವಾಗ ಅನಾಲಿಸಿಸ್ ಆಫ್ ಪ್ಯಾರಾಲಿಸಿಸ್ ಆಗುತ್ತೆ. ಸೊ ದೇರ್ ಆರ್ ಸರ್ಟನ್ ಕಂಪನೀಸ್ ಕ್ಲೋಸೇ ಆಗೋಗುತ್ತೆ. ಮೆನಿ ಕಂಪನೀಸ್, ಪಬ್ಲಿಕ್ ಸೆಕ್ಟರ್ ಕಂಪನಿ ಎಷ್ಟು ಕ್ಲೋಸ್ ಆಗಿದೆ ಮಿಸ್ಮ್ಯಾನೇಜ್ಮೆಂಟ್ ಇಂದ. ಬೆಸ್ಟ್ ಪ್ರಾಡಕ್ಟ್ ವರ್ಸ್ಟ್ ಬಿಸ್ನೆಸ್ ಆಗಿದೆ, ವರ್ಸ್ಟ್ ಪ್ರಾಡಕ್ಟ್ ಕೆಲವೊಂದ್ಸತಿ ಬೆಸ್ಟ್ ಬಿಸ್ನೆಸ್ ಆಗ್ಬಿಟ್ಟಿರುತ್ತೆ. ಸೊ ಇದೆಲ್ಲ ಒಂದು ಅತಿವೃಷ್ಟಿ ಅನಾವೃಷ್ಟಿ ಅಂತ ಹೇಳ್ತಲ್ಲ, ಆ ರೀತಿ ಇವನ್ ನಮ್ಮ ಬಿಸ್ನೆಸ್ ಅಲ್ಲೂ ಆಗುತ್ತೆ. ಸೊ ಅದು ಕೈ ಹಾಕಕ್ಕಿಂತ ಮುಂಚೆ ಬಿಸ್ನೆಸ್ ಅಲ್ಲೂ ಕೂಡ 10 ಸತಿ ಯೋಚನೆ ಮಾಡಬೇಕು. ಯಾರೋ ಇವಾಗ ಮಾಡಿದ್ರು ಬಿಸ್ನೆಸ್ ಬಗ್ಗೆ, ಸರ್ ಬಿಸ್ನೆಸ್ ಆಗ್ತಾ ಇಲ್ಲ ಅಂತ ಹೇಳಿದೆ, ಕೆಲ್ಸಕ್ಕೆ ಹೋಗಿ ಅನ್ಬೇಕು ಅಷ್ಟೇ. 50,000 ಕಚ್ಕೊಂಡಿದೆ ಅಂದ್ರು. 50,000 ಏನು ದುಡ್ಡಲ್ವಾ? ಯಾರು ಹೋಗಿ ಕೇಳ್ಬಿಡಿ. 50,000 ಯಾರು ಸುಮ್ಮನೆ ಕೊಟ್ಬಿಡ್ತಾರೆ? ಯಾರು ಕೊಡಲ್ಲ. 50 ರೂಪಾಯಿ ಕೊಡಲ್ಲ. ಇನ್ನು 50,000 ಇಲ್ಲಿ 50 ರೂಪಾಯಿ ಸುಮ್ಮನೆ ಕೊಡಿ ಅನ್ನಿ, ಕೊಡಲ್ಲ. ಸೊ ಆಲ್ವೇಸ್ ನಾನು ಹೇಳೋದು ಹ್ಯಾವ್ ಪ್ಲಾನ್ ಪ್ಲಾನ್ ಪ್ಲಾನ್. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ಸಾರಿ, ಓಲ್ಡಲ್ಲಿ ಇಟ್ಟಿದ್ದೆ. ಹೇಳಿ. ನಮಸ್ಕಾರ, ಹೇಳಿಮಾ. ಹಲೋ. ಯಾರು? ಸಾರಾ ಮೇಡಮ್ಮ? ಸರ್ ನಾನು ಮೇಡಮ್ ಹಾಸನಿಂದ ಸರ್. ನಾನು ಡಿಸೆಂಬರ್ 1ನೇ ತಾರೀಕು ನಿಮ್ ಜೊತೆ ಮಾತಾಡಿದ್ದೆ. ಹಾ. ಆರೋಗ್ಯ ಸ್ವಲ್ಪ 10% ಪರವಾಗಿಲ್ಲ ಸರ್. 2 ಯಂತ್ರ ಸಿಗ್ಲಿಲ್ಲ ಸರ್. ವಾಟ್ಸ್ಆಪ್ ಮಾಡ್ತೀನಿ ಧನಲಕ್ಷ್ಮಿ ಕೈಲಿ ಅಂದ್ರೆ ಏನ್ ಅದ್ ಯಂತ್ರ? ಸಿಗ್ಲಿಲ್ಲ. ಹಲೋ. ನಾಳೆ ಒಂದು 11 ಗಂಟೆ ಮೇಲೆ ಫ್ರೀ ಇರ್ತಾರ ಅವರು. ಓಕೆ, ಆ ನಂಬರ್ಗೆ ಮಾಡಿ. ಸರ್ ಆ ಯಂತ್ರ ಯಾವುದು ಅಂತ ನಾವು ಹೇಳಿ, ಯಾಕಂದ್ರೆ ತುಂಬಾ ಕಾಲ್ಸ್ ಬರೋದ್ರಿಂದ ಅದಿರುತ್ತೆ. ಸ್ವಲ್ಪ 10% ಚೆನ್ನಾಗಿದೆಯಲ್ಲ, ಡೋಂಟ್ ವರಿ, ಇನ್ನು ಕಂಟಿನ್ಯೂ ಮಾಡಿ ಮಂತ್ರನ ಜಾಸ್ತಿ ಹೇಳಿ. ಅರ್ಥ ಆಯ್ತೇನಮ್ಮ? ಹಲೋ, ಕರೆಕ್ಟ್ ಆಯ್ತಾ? ಇನ್ನು ಜಾಸ್ತಿ ಮಾಡಿ, ಮೇಡಮ್ ಮಾಡಿ. ಅದು ಯಂತ್ರ ಅಂತ ಹೇಳಿರ್ತೀವಲ್ಲ, ಯಾವುದಕ್ಕೆ ಅಂತ ಹೇಳಿ ಅವರು ಹುಡ್ಕೊಡ್ತಾರೆ, ಮಾಡ್ಕೊಡ್ತಾರೆ. ಸಹಾಯ ಮಾಡ್ತೀವಿ ನಾವು ಎಲ್ಲರಿಗೂ. ನೆಕ್ಸ್ಟ್. ಹಲೋ, ಹೇಳಿ ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನನ್ನ ಡೇಟ್ ಆಫ್ ಬರ್ತ್ 17th November 1988. 17th November 1988. ಆಯ್ತು ಸರ್. ಟೈಮ್ ಹೇಳಿ ಸರ್. 8:30 PM. PM. ಹಾ. ಹುಟ್ಟಿದ ಊರು ಯಾವುದು? ಶನಿವಾರ ಸಂತೆ, ಕೊಡಗು. ಶನಿವಾರ ಸಂತೆ ಹಾ, ಹಾಸನ ಹತ್ರ ಬರುತ್ತೆ. ಹೌದು ಸರ್, ಕೊಡಗು ಡಿಸ್ಟ್ರಿಕ್ಟ್. ಕೊಡಗು. ಓಕೆ, ಆ ಕಡೆ. ಓಕೆ. ಹಾ. ಏನ್ ಪ್ರಶ್ನೆ? ಪ್ರಶ್ನೆ ಅಂದ್ರೆ ಕೇಳಬೇಕಿತ್ತಲ್ಲ ಇದ್ರ ಬಗ್ಗೆ. ಲೈಫಾ? ಏನ್ ನಾನೇನು ಸರ್ ಹೇಳೋದು ನಿಮ್ ಲೈಫ್ ಬಗ್ಗೆ? ಅಂದ್ರೆ ಇವಾಗ ಬಿಸ್ನೆಸ್ ಮಾಡ್ತಾ ಇದೀವಿ. ಓಕೆ, ರೈಟ್. 32 ಇಯರ್ಸ್ ನಿಮಗೆ. ಕುಂಭರಾಶಿಲಿ ಹುಟ್ಟಿದ್ದೀರಾ, ಶತಭಿಷ ನಕ್ಷತ್ರ, ಮಿಥುನ ಲಗ್ನದಲ್ಲಿ ಹುಟ್ಟಿದ್ದೀರಾ. ಸದ್ಯಕ್ಕೆ ಇವಾಗ ಶನಿ ದಶೆ ನಡೀತಾ ಇದೆ. ಶನಿ ದಶೆಯಲ್ಲಿ 2022 ಬುಧ ಶನಿ ಕಾಂಬಿನೇಷನ್ ನೋಡಿದಾಗ ನಿಮಗೆ ಕಾಂಬಿನೇಷನ್ ಅಲ್ಲಿ 6, 8, 9, 2, 3, 5, 9 ಏನ್ ತೊಂದರೆ ಇಲ್ಲ. ಫೈನಾನ್ಷಿಯಲಿ ವೆರಿ ಗುಡ್. ಮುಂದೆ ಬರ್ತಕ್ಕಂಥ ಬುಧನಲ್ಲೂ ಕೂಡ 6, 10, 11 ಕಾಂಬಿನೇಷನ್ ಇದೆ. 12 ಬಂದಿಲ್ಲ. ನಿಮ್ನ ಸೇವ್ ಮಾಡುತ್ತೆ. ಏನೇ ಇನ್ವೆಸ್ಟ್ ಮಾಡಿದ್ರು ಕೂಡ ಲಾಸ್ ಮಾಡಿಸಲ್ಲ ಬಿಸ್ನೆಸ್ ಅಲ್ಲಿ. ಬುಧನಲ್ಲಿ ದೇರ್ ಇಸ್ ಎ ಇನ್ಕ್ರಿಮೆಂಟ್. ಓಕೆ, 2035 ಇದೇ ತರ ಇರುತ್ತೆ. ಇಲ್ಲಿ ಬರ್ತಕ್ಕಂಥ ಕಾಂಬಿನೇಷನ್ ಅಲ್ಲಿ ನೀವು ಸೇಲ್ಸ್ ಮಾರ್ಕೆಟಿಂಗ್ ಅಂದ್ರೆ ಯಾವ್ದಾದ್ರು ಪದಾರ್ಥನ ಮಾರ್ತಕ್ಕಂಥದ್ದು ಮಾರಿ. ಕೇಳಿಸ್ತಾ? ಹೌದು ಸರ್, ಕೇಳಿಸ್ತಿದೆ. ಏನಾದ್ರು ಇರ್ಬೋದು, ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಇರ್ಬೋದು, ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಇರ್ಬೋದು, ಸೇಲ್ಸು ಮಾರ್ಕೆಟಿಂಗು, ಈ ಲೈನಲ್ಲಿ ಇರಿ, ನೀವು ಎಕ್ಸೆಲ್ ಆಗ್ತೀರಾ. ನಥಿಂಗ್ ಟು ವರಿ. ದುಡ್ಡು ಚೆನ್ನಾಗಿ ಬರುತ್ತೆ. ನಿಮ್ಮ ತಂದೆ ಬಿಸ್ನೆಸ್ ಏನಾದ್ರು ಇದ್ರೆ ಅದು ಕಂಟಿನ್ಯೂ ಮಾಡಿ. ಇದ್ರೆ ತಂದೆ ಬಿಸ್ನೆಸ್ ಏನಿಲ್ಲ, ತಂದೆ ಅಗ್ರಿಕಲ್ಚರ್ ಮಾಡ್ತಾರೆ. ಅದ್ರದ್ದು ಏನಾದ್ರು ಪ್ರೊಡ್ಯೂಸ್ ಸೇಲ್ ಮಾಡಿ, ವ್ಯಾಪಾರ ಮಾಡಿ. ದೇರ್ ಇಸ್ ನೋ ಮಚ್ ಪ್ರಾಬ್ಲಮ್. ಓಕೆ, ಇನ್ ಕೇಸ್ ಏನಾದ್ರು ಅಲ್ಲಿ 12 ಎಲ್ಲೂ ಹಿಟ್ ಆಗಿಲ್ಲ, ನಥಿಂಗ್ ಟು ವರಿ, ಡೋಂಟ್ ವರಿ. ಚೆನ್ನಾಗಿದೆ, ಜೀವನ ಚೆನ್ನಾಗಿದೆ. ಒಂದು ಪುಷ್ಪರಾಗ ಹಾಕೊಳ್ಳಿ, ಕನಕ ಪುಷ್ಪರಾಗ ಹಾಕೊಳ್ಳಿ, 3 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಯು ವಿಲ್ ಎಕ್ಸೆಲ್ ಇನ್ ಲೈಫ್. ನಾರ್ಮಲ್ ಆಗಿದೆ, ಎಲ್ಲ ಚೆನ್ನಾಗಿದೆ, ಎಲ್ಲೂ ಏನು ಫೈನಾನ್ಷಿಯಲಿ ಬೀಳೋದಿಲ್ಲ. ನೆಕ್ಸ್ಟ್. ನಮಸ್ಕಾರ.
ಹಲೋ ಹೇಳಿ. ಹಲೋ. ಹಾ, ಕೇಳಿಸ್ತಾ ಇದೆ, ಹೇಳಿಮ್ಮ. ಹಾ, ಮೂಡ್ಗೆರೆಯಿಂದ ಸರ್ ಹಾ, ಆಯ್ತು ಮಾಡಿ. ಮಾತಾಡ್ತಿರೋದು. ಹಾ, ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ. ಡೇಟ್ ಆಫ್ ಬರ್ತ್ ಆ, ಇವತ್ತೇ ಹೇಳ್ತೀರಾ? ಆ, 2002 ಆಗಸ್ಟ್. ಏನ್ ಉಲ್ಟಾ ಹೇಳ್ತೀರಾ? 2002 ಆಗಸ್ಟ್ 25 25. 9:42 ರಾತ್ರಿ. ಹುಟ್ಟಿದ ಊರು? ಇದು ಶಿವಮೊಗ್ಗದಲ್ಲಿ ಹುಟ್ಟಿದ್ದು, ಮೂಡ್ಗೆರೆ ಊರು. ಹುಟ್ಟಿದ ಶಿವಮೊಗ್ಗ ತಾನೇ? ಹಾ 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 ಹಾ. ಪ್ರಶ್ನೆ ಏನು? ಅವ್ನ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಿತ್ತು ಸರ್. ಓಕೆ. ಮೇಷಲಗ್ನನಾ? ಮೇಷಲಗ್ನ, ಮೀನರಾಶಿ, ಉತ್ತರ ಭಾದ್ರ ನಕ್ಷತ್ರ, 2ನೇ ಪಾದ. ಹೌದು ಸರ್. ಸದ್ಯಕ್ಕೆ ಈಗ ಅವ್ರಿಗೆ ನಡೀತಾ ಇರ್ತಕ್ಕಂಥದ್ದು ಬುಧ ದಶ. 2022 ಚಂದ್ರಭುಕ್ತಿ. ಬುಧ ಸ್ವಲ್ಪ ಅವ್ರಿಗೆ ಡಿವಿಯೇಷನ್ ಮಾಡುತ್ತೆ ಎಜುಕೇಶನ್. ಏನಾದ್ರು ಜಾಬ್ಗೆ ಹೋಗ್ಬಿಡೋಣ ಅಥವಾ ಬಿಸ್ನೆಸ್ ಮಾಡೋಣ ಅನ್ನೋ ಡಿವಿಯೇಟ್ ಆಗುತ್ತೆ ಬುಧ ಅವ್ರ ಮೈಂಡ್ ಅಲ್ಲಿ ಯಾವಾಗ್ಲೂ. ಹೌದು ಸರ್. ಓಕೆ. ಸ್ವಲ್ಪ MBA ಮಾಡಿಸಿ. ತಗೊಂಡಿದ್ದಾನೆ ಸರ್. ಏನಮ್ಮ? BCom ಆನರ್ಸ್ ತಗೊಂಡಿದ್ದಾನೆ. MBA ಮಾಡಿಸಿ, ಮಾಡ್ತಾರೆ. ಹೌದು. ಆನರ್ಸ್ ತಗೊಳ್ಳಿ, MBA ಮಾಡಿ, ಫೈನಾನ್ಸ್ ಆರು ಮಾಡಿ, ಮಾರ್ಕೆಟಿಂಗ್ ಆರು ಮಾಡಿ. ಆ ಲೈನ್ ಅಲ್ಲಿ ವಿನ್ ಆಗ್ತಾರೆ. ಒಳ್ಳೆ ಮಲ್ಟಿನ್ಯಾಷನಲ್ ಕಂಪನಿಗೆ ಹೋಗ್ತಾರೆ. ಮ್ಯಾನೇಜ್ಮೆಂಟ್ ಅಲ್ಲಿ ಇರ್ತಾರೆ. ಮ್ಯಾನೇಜ್ಮೆಂಟ್ ಅಲ್ಲಿ ಇರ್ತಾರೆ. ಸ್ವಲ್ಪ ಅವ್ರಿಗೆ ಅರ್ಜೆಂಟ್ ದುಡ್ಡು ಮಾಡಬೇಕು ಅಂತ ಸ್ವಲ್ಪ ಅವ್ರಿಗೆ ಸಮಾಧಾನ ಮಾಡಕ್ ಹೇಳಿ. ಕಾಂಬಿನೇಷನ್ ನೋಡಿದ ತಕ್ಷಣ ಹೇಳ್ತೀವಿ ಅವ್ರು ಅರ್ಜೆಂಟ್ ಏಕ್ದಮ್ ಕರೋಡ್ಪತಿ ಆಗ್ಬೇಕು ಅಂತ. ಸ್ವಲ್ಪ ಸಮಯ ಆಗುತ್ತೆ, ಆಗ್ತಾರೆ. ಒಳ್ಳೆ ಆಗ್ತಾರೆ ಆಗ್ತಾರೆ ಆಗ್ತಾರೆ. ಡೋಂಟ್ ವರಿ. ಓಕೆ. ಸೇಲ್ಸ್, ಮಾರ್ಕೆಟಿಂಗ್, ಮ್ಯಾನೇಜ್ಮೆಂಟ್ ಈ ಲೈನೇ ಆರಿಸ್ಕೊಳಕ್ ಹೇಳಿ. ದೇ ವಿಲ್ ವಿನ್. ಓಕೆ. ಓಕೆ. ಮಾರ್ಚ್ 6ನೇ ತಾರೀಕು ನಮ್ಮ ಕ್ಲಾಸು 2ನೇದು ಸ್ಟಾರ್ಟ್ ಆಗ್ತಾ ಇದೆ ಈ ವರ್ಷದ್ದು. ಜಾಯ್ನ್ ಆಗಿ. ಯು ವಿಲ್ ನೋ ಬೆಟರ್ ಅಬೌಟ್ ಯುವರ್ ಸೆಲ್ಫ್ ಅಂಡ್ ಯುವರ್ ಲೈಫ್. ಒಂದು ವಿರಾಮದ ನಂತರ ಮತ್ತೆ ವಾಪಸ್ ಬರೋಣ. ಥ್ಯಾಂಕ್ಸ್ ಸರ್. ಓಕೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಒಂದು ಕರೆ ಇದೆ, ನೋಡೋಣ. ನಮಸ್ತೆ ಸರ್. ಹೇಳಿ ಸರ್. ಹೊಸಕೋಟೆಯಿಂದ. ಹೊಸಕೋಟೆಯಿಂದ. ಏನ್ ತಮ್ಮ ಹೆಸರು? ಸರ್ ನಾರಾಯಣ ಸ್ವಾಮಿ ಅಂತ ಹೇಳ್ಬಿಟ್ಟು. ನಾರಾಯಣ ಸ್ವಾಮಿ, ಹೇಳಿ ಸರ್. ಸರ್ ಬಿಸ್ನೆಸ್ ತುಂಬಾ ಡಲ್ ಇದೆ. ಓಕೆ ಸರ್. ಸಂಖ್ಯಾಶಾಸ್ತ್ರ ಓದ್ತೀವಿ ನಮ್ಮ. ಡೇಟ್ ಆಫ್ ಬರ್ತ್ ಕರೆಕ್ಟ್ ಇಲ್ಲ ಸರ್. ಓಕೆ ಸರ್ 28. ಪ್ರಶ್ನಾಶಾಸ್ತ್ರ. ಎಸ್ ಸರ್. ಏನ್ ಬಗ್ಗೆ ಕೇಳ್ಬೇಕಾಯ್ತು ಸರ್? ಸರ್ ನಾವು ಬಿಸ್ನೆಸ್ ಮಾಡ್ತೀವಿ. ಪ್ರಿಂಟಿಂಗ್ ಪ್ರೆಸ್ ಇದೆ ಸರ್ ನಮ್ದು. ಪ್ರಿಂಟಿಂಗ್ ಪ್ರೆಸ್ 28. 28 ಸರ್. ಸರಿ, ನಾನು ನೋಡ್ತೀನಿ. ನಾನು ಹೇಳ್ತೀನಿ. ತುಂಬಾ ಡಲ್ ಇದೆ. ಏನ್ ಹೇಳಿ? 3 ವರ್ಷದಿಂದ ಬಿಸ್ನೆಸ್ ತುಂಬಾ ಡಲ್ ಇದೆ ಸರ್ ನಮ್ಗೆ. ಓಕೆ ಸರ್. ಶನಿ ದಶೆಯಲ್ಲಿ ಪ್ರಶ್ನೆ ಕೇಳಿದ್ದೀರಾ. 2021 ಜುಲೈವರೆಗೂ ಸೂರ್ಯ, ಶನಿ ಮತ್ತೆ ಸೂರ್ಯನ ಒಂದು ಕಾಂಬಿನೇಷನ್ ನೋಡೋಣ ಪ್ರಶ್ನಾಶಾಸ್ತ್ರದಲ್ಲಿ. ಏನ್ ಹೇಳ್ತಾರೆ ಗ್ರಹಗಳು, ಏನ್ ಮಾಡಬೇಕು ಅಂತ. ಶನಿ 9-1-6 9-9 ಚೇಂಜ್. ಸ್ಥಳ ಬದಲಾವಣೆ ಅಥವಾ ಏನಾದ್ರು ಚೇಂಜ್ ಇನ್ ದಿ ಟೆಕ್ನಾಲಜಿ ಮಾಡ್ಬೋದಾ? ಸ್ಥಳ ಚೇಂಜ್ ಮಾಡಬೇಕು. ಸ್ಥಳ ಚೇಂಜ್ ಅಥವಾ ಟೆಕ್ನಾಲಜಿ ಚೇಂಜ್? ಹೌದು ಗುರುಜಿ. ಟೆಕ್ನಾಲಜಿ ಚೇಂಜ್ ಅರ್ಥ ಆಯ್ತಲ್ಲ? ಟೆಕ್ನಾಲಜಿ ಅಂದ್ರೆ ಬೇರೆ ಬೇರೆ ಕೆಲಸ ನಮಗೆ. ಪ್ರಿಂಟಿಂಗ್ ಅಲ್ಲಿ ಹೊಸ ಆವಿಷ್ಕಾರ, ಇನ್ನೂ ಸ್ವಲ್ಪ ಬೆಟರ್ ಮೆಥಡಾಲಜಿ ಪ್ರಿಂಟಿಂಗ್ ಅಲ್ಲಿ. ಹೌದಾ ಸ್ವಾಮೀಜಿ? ಆತರದ್ದು ಏನಾದ್ರು ನೀವು ಅನ್ಕೊಂಡಿದ್ದೀರಾ? ಇದೇನೋ ಇದು ಹಳೇದಾಯ್ತು ಪ್ರಿಂಟಿಂಗು, ಈಗ ಡಿಜಿಟಲ್ ಬರೋಣ, ಚೇಂಜಸ್ ಮಾಡೋಣ ಅನ್ಕೊಂಡಿದ್ದೀವಿ. ಆ ಚೇಂಜಸ್ ಮಾಡಿದ್ರೆ ನೀವು ವಿನ್ ಆಗ್ತೀರಾ ಅಂತ ಬರ್ತಾ ಇದೆ ಸರ್. ಯಾವತ್ತು ಮಾಡ್ಬೋದು ಸರ್ ಇದು? ಇಮಿಡಿಯೇಟ್ ಸ್ಟಾರ್ಟ್, ಇಮಿಡಿಯೇಟ್ ನಾಳೆನೆ ಮಾಡಿ. ಹೌದ್ರಾ? ಹೌದು. ತೊಗರಿ ಬೇಳೆ ದಾನ ಮಾಡಿ. ತೊಗರಿ ಬೇಳೆ ಮಂಗಳವಾರ ಬಡವ್ರಿಗೆ ದಾನ ಮಾಡಿ. ಶಿವನ ದೇವಸ್ಥಾನಕ್ಕೆ ಪ್ರತಿ ಸೋಮವಾರ ಹೋಗಿ ಬನ್ನಿ. ಅಲ್ಲಿ ಕುತ್ಕೊಂಡು ಓಂ ನಮಃ ಶಿವಾಯ, ಶಿವಾಯ ನಮೋ ಓಂ ಹೇಳಿ. ಕೇತುವಿನ ಮಂತ್ರ ಯಥೇಚ್ಛ ಹೇಳ್ಕೊಳ್ಳಿ. ಓಂ ಕೆಂ ಕೇತುವೆ ನಮಃ ಅಂತ. ಬಿಸ್ನೆಸ್ ಅಲ್ಲಿ ರಿವೈವ್ ಆಗುತ್ತೆ. ಚೇಂಜ್ ಅಂತ ಬರ್ತಾ ಇದೆ, 9-9 ಅಂತ ಬಂತು. ಕಾಂಬಿನೇಷನ್ ಅಲ್ಲಿ ಚೇಂಜ್ ಮಾಡಿದ್ರೆ ಅಪ್ಗ್ರೇಡ್ ಆಗ್ತೀರಾ. ನೀವು ಯಾವ ಟೆಕ್ನಾಲಜಿ ಯೂಸ್ ಮಾಡ್ತೀರ ಗೊತ್ತಿಲ್ಲ, ಇಲ್ಲಿ ಚೇಂಜ್ ಮಾಡ್ಕೊಂಡ್ರೆ ಅಭಿವೃದ್ಧಿ ಇದೆ, ಲಾಸ್ ಇಲ್ಲ ಅಂತ ಬರ್ತಾ ಇದೆ. 9 ಡಿನೋಟ್ಸ್ ಚೇಂಜ್. ಒಳ್ಳೇದಾಗ್ಲಿ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ. ಹೇಳಿ. ಸರ್ ನಮ್ಮ ಮಗಳು ಕೇಳಬೇಕಾಗಿತ್ತು. ಕೇಳಿಸ್ತಾ ಇಲ್ಲ ಸರಿಯಾಗಿ ಹೇಳಮ್ಮ. ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಹಾ ಹೇಳಿ. ಡೇಟ್ ಆಫ್ ಬರ್ತ್ 31 ಸ್ವಲ್ಪ 30-1-1994.
30/1/1994. ಸಮಯ ಸಮಯ ರಾತ್ರಿ 11:50, ಉತ್ತರ ಬೆಂಗಳೂರು ಸರ್. ಪ್ರಶ್ನೆ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಮದುವೆ 30/1/1994 ಸರಿನಾ? ಹೌದೌದು ಸರ್. ಓಕೆ. ಇದ್ರ ಪ್ರಕಾರ ತುಲಾ ಲಗ್ನ, ಹೌದೌದು ರಾಶಿ ಬಂದ್ಬಿಟ್ಟು ಸಿಂಹ ರಾಶಿ, ಉತ್ತರ ಪಾಲ್ಗುಣಿ, ಸರಿ ಇದೆಯಾ? ಹೌದೌದು ಸರ್. ಶುಕ್ರ ಕೇತು, ತೊಂದರೆ ಇಲ್ಲ. ಈಗ ಸದ್ಯಕ್ಕೆ ರಾಹು ದಶೆ ನಡೀತಾ ಇದೆ. 2023ವರೆಗೂ ಶನಿ ಭುಕ್ತಿ. ರಾಹುವಿನ ಕಾಂಬಿನೇಷನ್ ಶನಿ ಕಾಂಬಿನೇಷನ್, ರಾಹು ಶನಿ 2711 ಇದೆ. ಎಸ್ 23 ಒಳಗಡೆ ಆಗುತ್ತೆ. 2023 ಆ ಸಮಯನೂ ಹೇಳ್ತೀನಿ. ಅಕ್ಟೋಬರ್ ಒಳಗಡೆ ಮ್ಯಾಕ್ಸಿಮಮ್ ಟೈಮ್. ಮದುವೆ ಯೋಗ ಭುಕ್ತಿಲ್ ಬಂದಿದೆ, ಬಟ್ ರಾಹು ಸ್ವಲ್ಪ ತೋರಿಸ್ತಾ ಇಲ್ಲ. ರಾಹು ಸ್ವಲ್ಪ ಇಂಡೇಟ್ ಆಗ್ತಾ ಇದ್ದಾನೆ. ಯಾಕೋ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅವರಲ್ಲಿ ರೆಸಿಸ್ಟೆನ್ಸ್ ಇದೆ. ಬಟ್ ಭುಕ್ತಿ ಪ್ರಮೋಟ್ ಮಾಡ್ತಾ ಇದೆ ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಳೋಕೆ. ಓಕೆ. ಸೊ ಇಲ್ಲಿ ಪ್ರಮೋಟ್ ಮಾಡಬೇಕು ಅಂತಂದ್ರೆ 7ನೇ ಮನೆ ಮತ್ತೆ ನಮಗೆ 2ನೇ ಮನೆ ಮತ್ತೆ 11ನೇ ಮನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾಟ್ಸ್ ಐ ಅಂತ ಅವ್ರಿಗೆ ಒಂದು ಉಂಗುರ ಬರುತ್ತೆ, ಹಾಕ್ಸಿದ್ರೆ ಅವ್ರಿಗೆ ಒಳಗಡೆ ಡಿಸೈರ್ ಜಾಸ್ತಿ ಆಗುತ್ತೆ. ಗಣಪತಿ ದೇವಸ್ಥಾನಕ್ಕೆ ಹೋಗಿ ಆರಾಧನೆ ಮಾಡಕ್ಕೆ ಹೇಳಿ. ಅವರು ಏನೂ ಕೇಳಲ್ಲ ಮಾಡಲ್ಲ ಅಂದ್ರೆ ಅವ್ರ ಪರವಾಗಿ ನೀವು ಗಣಪತಿಗೆ ಹೋಗಿ ಸ್ವಲ್ಪ ಸಂಕಲ್ಪ ಮಾಡಿಕೊಂಡು ಅವ್ರಿಗೆ ಬುದ್ಧಿ ಬೇಗ ಮಾಡ್ಕೊಳ್ಳೋ ತರ, ಡಿಸೈಡ್ ಮಾಡ್ಕೊಳ್ಳೋ ತರ ಬರುತ್ತೆ. ರಾಹುನಲ್ಲಿ ಕೆಲವು ಕಾಂಬಿನೇಷನ್ಸ್ ನಮಗೆ ನೆಗೆಟಿವ್ ಕಾಂಬಿನೇಷನ್ ಬರುತ್ತೆ. ಡಿಸಿಷನ್ ಫ್ಯಾಕ್ಟರೇ ಬರಲ್ಲ. 4th ಹೌಸ್ 5th ಹೌಸ್ ಹಿಟ್ ಥಿಯರಿಲಿ ಬಂದ್ರೆ ಡಿಸಿಷನ್ ಕೊಡಲ್ಲ. ಕೆರಿಯರ್ ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೆ, ಕೆರಿಯರ್ ಎಕ್ಸಲೆಂಟ್ ಆಗಿರುತ್ತೆ. ಬಟ್ ನಾಟ್ ಮ್ಯಾರಿಡ್ ಲೈಫ್, ಅಂದ್ರೆ ಮ್ಯಾರೇಜ್ ಥಿಂಕಿಂಗ್, ಮ್ಯಾರಿಡ್ ಲೈಫ್ ಚೆನ್ನಾಗಿರುತ್ತೆ. ಡೋಂಟ್ ವರಿ. ನೆಕ್ಸ್ಟ್. ಹಲೋ, ಹೇಳಿ ಸರ್. ನಮಸ್ಕಾರ ಸರ್. ನಮಸ್ತೆ ಗುರುಗಳೇ. ನಮಸ್ಕಾರ ಸರ್. ಚಿತ್ರದುರ್ಗದಿಂದ ಫೋನ್ ಮಾಡ್ತಿರೋದು ಗುರುಗಳೇ ನಾವು. ಹೇಳಿ ಸರ್. 23/1/1985 ಓಕೆ. ಬೆಳಿಗ್ಗೆ 6:53 ಹುಟ್ಟಿದ್ದು ಚಿತ್ರದುರ್ಗದಲ್ಲಿ. ಚಿತ್ರದುರ್ಗ. ಪ್ರಶ್ನೆ? ಹೌದು ಸರ್. ಸರ್ ದುಡಿಮೆ ಏನ್ ಮಾಡ್ಬೇಕಂತ. ದುಡಿಮೆ ಏನ್ ಮಾಡೋದು? ಓಕೆ. ನೀವು ಹುಟ್ಟಿರ್ತಕ್ಕಂಥದ್ದು ಮಕರ ಲಗ್ನ, ಕುಂಭರಾಶಿ, ಧನಿಷ್ಠ ನಕ್ಷತ್ರ, 3ನೇ ಪಾದ. ಸೊ ಈಗ ಗುರುದಶ ಮುಗಿದೋಗ್ತಾ ಇದೆ, ಇನ್ನೊಂದು 2 ತಿಂಗಳು. ಆಮೇಲೆ ಶನಿ ಪ್ರಾರಂಭ. ಶನಿ ಪ್ರಾರಂಭವಾದ್ರೆ ಯಾವ್ದಾದ್ರು ಬೇರೆ ಊರಿಗೆ ಬಂದು ಕೆಲಸ ಮಾಡಬೇಕು. ಯಾಕಂದ್ರೆ ಗುರುದಶದಲ್ಲಿ ಸ್ವಲ್ಪ ಲಾಸ್ ಕಾಂಬಿನೇಷನ್ ತೋರಿಸಿದೆ. ಏನ್ ಮಾಡಿದ್ರು ಕೈ ಇಟ್ಟಿದ್ರೆಲ್ಲ ವ್ಯಯ. ಒಳ್ಳೆ ಮಲ್ಟಿನ್ಯಾಷನಲ್ ಕಂಪನಿಲಿ ಇದ್ರೆ ಅಥವಾ ಊರಿಂದ ದೂರದಲ್ಲಿದ್ರೆ ಇದು ಲಾಭ. ಅದೇ ಊರಲ್ಲಿ ಏನ್ ಮಾಡಕ್ ಹೋದ್ರು ಸ್ವಲ್ಪ ಕಷ್ಟ. ಸೊ ಅಲ್ಲಿಂದ ಬೇರೆ ಊರಲ್ಲಿ ಬಂದು ಯಾವ್ದಾದ್ರು ಕೆಲಸದಲ್ಲಿ ಸೇರ್ಕೊಂಡು ನಿಮ್ಗೆ ಯಾವ್ದು ಅನುಕೂಲನೋ ಆ ಒಂದು ಕೆಲಸವನ್ನು ಮಾಡಿದ್ರೆ ಶನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇನ್ ಕೇಸ್ ಯಾವ ಲೈನಲ್ಲಿ ಹೋಗಬೇಕು ಅಂತಂದ್ರೆ ಇನ್ಶೂರೆನ್ಸ್ ಲೈನಲ್ಲಿ ಹೋಗಿ, ಹಾಸ್ಪಿಟಲ್ ಕೆಲಸ ಮಾಡಿ, ಅಥವಾ ಮೆಡಿಕಲ್ ಇದರಲ್ಲಿ ಕೆಲಸ ಮಾಡಿ. ಈ ಲೈನಲ್ಲಿ ನೀವು ಆರಿಸ್ಕೊಂಡ್ರೆ ನೀವು ಖಂಡಿತ ಸಕ್ಸಸ್ ಆಗ್ತೀರಾ. ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ. ಸ್ಕೂಲ್ಗಳಲ್ಲೂ ಇದು ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಷನ್ ಅಲ್ಲೂ ಕೆಲಸ ಮಾಡಬಹುದು. ಅದು ಕೂಡ ತೋರಿಸ್ತಾ ಇದೆ ಕೆಲಸ, ನೋ ಬಿಸ್ನೆಸ್. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಮ್ಮ. ಗುರುಜಿ, ಡೇಟ್ ಆಫ್ ಬರ್ತ್ 2/3/98. ಟೈಮ್ ಸರ್ 9:45 PM ನೈಟ್. ಪ್ಲೇಸ್ ಸರ್ ಪ್ಲೇಸ್ ಊರ್ಡ್ಗೆರೆ, ತುಮಕೂರು. ಕ್ವಶನ್? ಸರ್ ನಾನು IAS ಮಾಡ್ಬೇಕಂತ ಅನ್ಕೊಂಡಿದೀನಿ. ನಾನು ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ದೀನಿ. ಇದ್ರಲ್ಲೇ ಮುಂದುವರಿಲ್ಲ ಅಥವಾ ಅದ್ರಲ್ಲಿ ತುಂಬಾ ಹ್ಯೂಜ್ ಸಕ್ಸಸ್ ಸಿಗುತ್ತೆ ಅಂದ್ರೆ ಅದಕ್ಕೆ ಹೋಗ್ತೀನಿ. ಅದಕ್ಕೋಸ್ಕರ ಇಷ್ಟೊತ್ತವರೆಗೂ ನಾವು ಭಾಷಣ ಹೇಳ್ತಾ ಇದ್ದೀವಿ, ಅದ್ರ ಬಗ್ಗೆನೆ ಕೇಳಿಸ್ಕೊಂಡ್ರಲ್ವಾ? ಕೇಳಿಸ್ಕೊಂಡ ಗುರುಜಿ. ಮೆಡಿಕಲ್ ಮಾಡ್ತಾ ಇದ್ದೀರಾ? ಹಾ ಸರ್. ನೋಬಲ್ ಪ್ರೊಫೆಷನ್. ಓಕೆ. ತುಲಾ ಲಗ್ನದಲ್ಲಿ ಹುಟ್ಟಿದಿರಾ, ಮೇಷರಾಶಿ. ಹೌದು ಗುರುಜಿ. ಈಗ ಸದ್ಯಕ್ಕೆ ನಿಮಗೆ ಸೂರ್ಯದಶ ನಡೀತಾ ಇದೆ. ಹೌದು ಗುರುಜಿ. ಸೂರ್ಯದಶದಲ್ಲಿ 2021 ಮಾರ್ಚ್ ವರೆಗೂ ಗುರು, ಸೂರ್ಯ, ಶನಿ. ಲೆಟ್ ಅಸ್ ಸಿ ಸೂರ್ಯ. ಹಾ. ನೀವು ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. 80% ಇದೆ. ಯಾವ್ದ್ರಲ್ಲಿ ಗುರುಜಿ? IAS ಅಲ್ಲೇ ಪಕ್ಕನ ಗುರುಜಿ? ಪಕ್ಕ. ಬಟ್ ಡೋಂಟ್ ಲೀವ್ ಯುವರ್ ಪ್ರೊಫೆಷನ್. ಯಾಕೆ ಗೊತ್ತಾ, ನನಗೆ ಪ್ರತಿ ಒಂದು ರಿಸಲ್ಟ್ ಟೈಮಲ್ಲಿ ಬರ್ತಕ್ಕಂಥ ಅಂತರ್ಭುಕ್ತಿ ಇಲ್ಲಿ ಸಿಗ್ತಾ ಇಲ್ಲ ನನಗೆ. ಬಟ್ ಐ ಆಮ್ ಗಿವಿಂಗ್ ಎ ಎಕ್ಸ್ಪಾನ್ಷನ್ ಆಫ್ 70 to 80% ಗ್ಯಾರಂಟಿ. ಅರ್ಥ ಆಯ್ತಾ? ತುಂಬಾ ದಿನದಿಂದ ಲೈನ್ ಟ್ರೈ ಮಾಡ್ತಾ ಇದ್ದೆ. ಎಸ್, ಯು ವಿಲ್ ವಿನ್. ಓಕೆ. ಯಾಕಂದ್ರೆ ಇಲ್ಲೆಲ್ಲೂ ಕೂಡ ಹಿಟ್ ಥಿಯರಿಲಿ 12 ಬರಲಿಲ್ಲ.
ಸೂರ್ಯದಶ ನಡೀತಾ ಇದೆ. ಹಿಟ್ ಥಿಯರಿಲಿ 11 ಕಾಂಬಿನೇಷನ್ ಬರ್ತಾ ಇದೆ, ಮತ್ತೆ ಸೂರ್ಯನು ಕೂಡ 11 ಕಾಂಬಿನೇಷನ್ ಬರುತ್ತೆ. ತುಂಬಾ ಚೆನ್ನಾಗಿ ಆ ಒಂದು ಭುಕ್ತಿ ಅಂತರ್ಭುಕ್ತಿ ನಮಗೆ ಇಲ್ಲಿ ಸಮಸ್ಯೆ ಬರುತ್ತೆ. ಯಾಕಂದ್ರೆ ನಾವು ಪ್ರತಿ ಸತಿನೂ ಪ್ರತಿ ಎಕ್ಸಾಮ್ ಯಾವುದೇ ಎಕ್ಸಾಮ್ ಬಂದರೂ ಕೂಡ ಅಂತರ್ಭುಕ್ತಿಲಿ 10-11 ಕಾಂಬಿನೇಷನ್ ಬರಬೇಕು. ಅದೇನಾದ್ರು ರಿಪಿಟೇಷನ್ ಎಲ್ಲೂ 12 ಇಲ್ಲದೆ ಇರೋದ್ರಿಂದ ಐ ಆಮ್ ಗಿವಿಂಗ್ ಎ ಒಂದು ವಿಷನ್ ದಟ್ ಆಲ್ಮೋಸ್ಟ್ ಸಕ್ಸಸ್ ಗ್ಯಾರಂಟಿ ಇದೆ. ಬಟ್ ಸ್ಟಿಲ್ ಡೋಂಟ್ ಲೂಸ್ ಆನ್ ದಿ ಪ್ರೆಸೆಂಟ್. ನಿಮ್ದು ಇದು ಏನ್ ಮಾಡ್ತಾ ಇದ್ರೋ ಡೋಂಟ್ ಲೂಸ್ ಆನ್ ಇಟ್, ಫೋಕಸ್ ಮಾಡಿ. ಅದನ್ನ ಒಂದು ಇನ್ಕ್ಲಿನೇಷನ್ ಅಲ್ಲಿ ಇನ್ನೊಂದು ಕಾಲಿಟ್ಟು ಅಲ್ಲಿ ಟ್ರೈ ಮಾಡಿ. ಈ ಕಾಲು ದಯವಿಟ್ಟು ತೆಗೆದು ಆ ಕಡೆ ಹೋಗ್ಬೇಡಿ. ವಿನ್ನಿಂಗ್ ಕಾಂಬಿನೇಷನ್ಗೆ ರಾಹು ಇಸ್ ವೆರಿ ಪವರ್ಫುಲ್. ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಂಡು ನೀವು ಹೋಗಿ. ಎಸ್, ವಿನ್ನಿಂಗ್ ಇಸ್ ದೇರ್. ನೆಕ್ಸ್ಟ್. ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ಹೇಳಮ್ಮ. ಗುರುಜಿ, ಪಾಪು ಹುಟ್ಟಿದಾರಿ ಮೊನ್ನೆ ಡಿಸೆಂಬರ್ 30 ಪಾಪುಗೆ ಏನ್ ಹೆಸರು ಇಡ್ಬೋದಂತ ಕೇಳ್ತಿದ್ದೆ ಗುರುಜಿ. ಮುಂದೆ ಹೆಂಗ ಅಂತ ಕೇಳ್ಬೋದ್ರಿ. ಪಾಪುಗೆ ಹೆಸರಾ? ಹ್ಞೂ 30 12 20 ಒಂದು ನಿಮಿಷ. ಈಗ ನಾನು ಅಕ್ಷರ ಕೊಡ್ತೀನಮ್ಮ, ಹೆಸರು ನೀವು ಏನ್ ಬೇಕಾದ್ರೆ ಇಟ್ಕೋಬಹುದು. ಓಕೆ, ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿ. 30 12 ಡಿಸೆಂಬರ್ 2020 2020. ಬೆಳಗ್ಗೆ 5:37 ಗುರುಜಿ. ಬೆಳಿಗ್ಗೆ 5:37. ಹುಟ್ಟಿದ ಊರು ಯಾವ್ದಮ್ಮ? ಧಾರವಾಡ ರೀ. ಧಾರವಾಡ. 30 ಡಿಸೆಂಬರ್ 2020 ಕರೆಕ್ಟಾ? ಓಕೆ, ಹೇಳ್ತೀನಿ. ಹುಟ್ಟಿರ್ತಕ್ಕಂಥದ್ದು ಆರಿದ್ರಾ ನಕ್ಷತ್ರ 2ನೇ ಪಾದ. ಘಾ ಇಂದ ಹೆಸರಿಡ್ಬೇಕಮ್ಮ. ಗಾಯತ್ರಿ, ಗಂಗಾ. ಗಾ ಸ್ವಲ್ಪ ಮಾಡರ್ನ್ ನೇಮ್ ಬೇಕಾದ ಸಿಗುತ್ತೆ. ಓಕೆ, ಗಾ ಇಂದ ಯಾವ್ದು ಬೇಕಾದ್ರೂ ಇಡ್ಬೋದು. ಜಿ ಇಂದ GA ಅರ್ಥ ಆಯ್ತನಮ್ಮ? GA GHA ಯಾವ್ದು ಬೇಕಾದ್ರೂ ಇಡ್ಬೋದು. ಯಾಕಂದ್ರೆ 2ನೇ ಪಾದಕ್ಕೆ GA ಬರುತ್ತೆ. GA ಇಂದ ಬಹಳಷ್ಟು ಹೆಸರುಗಳು ಸಿಗುತ್ತೆ, ಗೂಗಲ್ ಮಾಡಿ ಸಿಗುತ್ತೆ. GA ಇಂದ ಸ್ಟಾರ್ಟ್ ಮಾಡಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನೆಕ್ಸ್ಟ್. ಹಲೋ, ಹೇಳಿ. ನಮಸ್ಕಾರ. ನಮಸ್ತೆ ಗುರುಗಳೇ. ಹೇಳಿ. ಆರಾಮಿದ್ದೀರಾ? ನಾವು ಎಕ್ಸಲೆಂಟ್ ಆಗಿದ್ದೀವಿ ನೋಡಿ ಮೇಡಮ್. ನಾವು ಹೂವಿನಡಗಲಿಂದ ಮಾತಾಡೋದ್ರಿ ಗುರುಗಳೇ. ಯಾವರಿಂದ? ಹೂವಿನಡಗಲ್, ಬಳ್ಳಾರಿ ಜಿಲ್ಲೆ ಹೂವಿನ ಅಡಗಲಿ. ಆಯ್ತಾಯ್ತು, ಬಳ್ಳಾರಿ. ಗೊತ್ತಾಯ್ತು. ಪರವಾಗಿಲ್ಲ. ನಮ್ಮ ಪ್ರೋಗ್ರಾಮ್ ನೋಡ್ತಾ ಇರ್ತೀರಾ? ನೋಡ್ತಾ ಇರ್ತೀರಿ ಗುರುಗಳೇ. ಬಾಳ ದಿನ ಆತ್ರಿ, ಕಾಲ ಕನೆಕ್ಟ್ ಆಗ್ಲಿಲ್ಲ. ಇವತ್ ಕನೆಕ್ಟ್ ಆಗ್ಯದ ನೋಡ್ರಿ, ಬಾಳ ಖುಷಿ ಆಗೈತ್ರಿ. ವೆರಿ ಗುಡ್ ಅಮ್ಮ. ಯಾರ ಬಗ್ಗೆ ಕೇಳ್ಬೇಕಾಯ್ತು? ನಮ್ ಮನೆಯವ್ರ ಬಗ್ಗೆ ಕೇಳಕೈತ್ರಿ. ಡೇಟ್ ಆಫ್ ಬರ್ತ್ ಹೋಗ್ಬೇಕಾ, ಪ್ರಶ್ನೆಶಾಸ್ತ್ರನಾ? ಏನ ಗೊತ್ತಿಲ್ರಿ, ಡೇಟ್ ಆಫ್ ಬರ್ತ್ ಏನಲ್ಲ. ಅವ್ರ ರೈತರ ಜನ ರೀ ಗುರುಗಳೇ. ಪ್ರಶ್ನೆಶಾಸ್ತ್ರ 1 ರಿಂದ 249 ಸಂಖ್ಯೆ ಹೇಳಿ. 249 249 ಒಳಗಡೆ ಒಂದು ನಂಬರ್. 9 ರೀ ಗುರುಗಳೇ. 9 ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ಈಗ ನೋಡೋಣ ಹೇಗಿದೆ ಅಂತ. 2022. ಸರಿ, ಓಕೆ. ಚಂದ್ರ, ಶನಿ ಮತ್ತೆ ಚಂದ್ರ. ಯಾವ ವಿಚಾರದಲ್ಲಿ ಕೇಳ್ಬೇಕು? ಆರೋಗ್ಯದ, ಹಣಕಾಸಿಂದ? ಎರಡ ಗುರುಗಳೇ. ಇವ್ರು ಒಂದು ದುಡ್ದೇನ ಕೈಗೆ ತಂಗಲ್ರಿ, ಒಂದ್ ಮದುವೆ ಒಳ್ಳೆ ಕೆಲಸ ಇದೆ ಅಂತ ತೋರಿಸ್ತಾ ಇದೆ. ರೈತರಿ ಗುರುಗಳೇ ನಾವು. ಕೆಲಸ ಅದು ಒಳ್ಳೆ ಕೆಲಸ, ಅದೇನ್ ಕೆಟ್ಟ ಕೆಲಸನ? ರೈತರು ಏನ್ ಬೆಳೆಯಲ್ವಾ ಹಂಗಾರೆ? ಬೆಳಿತಾರಿ, ಅವ್ರದೇನ್ ಕೈಗೆ ತಂಗಲ್ರಿ. ಎಲ್ಲಾ ₹1 ದುಡಿಮೆ ನೋಡ್ರಿ ಗುರುಗಳ. ಎಲ್ಲಾ ಅಣ್ಣ ತಮ್ಮಳು ಅಂತ ನಂಬಿ ಅಲ್ಲೇ ಜೀವನ ಮಾಡ್ತಾರಿ. ಏನೆಲ್ಲ ನೋಡ್ರಿ. ಏನೆಲ್ಲ ಒಟ್ಟು ಕುಟುಂಬನ ನಿಮ್ದು? ಹ್ಞೂನ್ರಿ, ಒಟ್ಟು. ಎಷ್ಟು ಜನ ಇದೀರಾ? 4 ಜನ ಕೂಡಿದಾವ್ರಿ ಗುರುಗಳ. ಅದೇನ್ ದಂಡಿಲ್ಲ, ದಾರಿ ಇಲ್ರಿ. ಬರೇ ಒಬ್ರ ಮಕ್ಕ ನೋಡಿದ್ಲಿ ಒಬ್ರಿಗೆ ಆತ ಮಾಡ್ತದ್ರಿ. ಎಷ್ಟು ಎಕರೆ ಇದೆ? ಹೊಲ ಇಲ್ರಿ ಗುರುಗಳ, 3 ಎಕರೆ ಐತ್ರಿ. ನಾವ್ ಬ್ಯಾರೆ ಲೀಜಿಗೆ ಮಾಡ್ತಾ ಇರ್ತೀವ್ರಿ. ಏನ್ ಬೆಳಿತಾರೆ? ಇದು ಹೂವು ಬೆಳಿತೇವ್ರಿ ಗುರುಗಳ, ತರಕಾರಿ, ಸೊಪ್ಪು, ಬ್ಯಾರೆ ಹೊಲ ಇಟ್ಕೊಂಡ್ ಮಾಡ್ತಿರ್ರಿ. ಆಯ್ತು, ಎಲ್ ಬೆಳೆದ್ರು ಅದು ಕೆಲಸ ತಾನೇ. ಹ್ಞೂನ್ರಿ ಗುರುಗಳ. ಇವ್ರದೇನ್ ದಂಡ ಇಲ್ಲ, ದಾರಿ ಇಲ್ಲ ನೋಡ್ರಿ. ಬರೇ ದುಡ್ಡು ಅದ ಮನಿಗ್ ಬರೋದು, ₹1 ಲಾಭ ಇಲ್ಲ. ಮಾಡ್ತಾರೆ. ಅವ್ರಿಗೆ ಅವರ ಹೆಸರಲ್ಲಿ ಸೋಮವಾರ ನಿಮ್ಗಿಂತ ಸ್ವಲ್ಪ ಬಡವ್ರಿಗೆ, ನಿಮ್ಗಿಂತ ಅಂದ್ರೆ ನೀವು ಬಡವ್ರು ಅನ್ಕೋತಾ ಇದ್ದೀರಾ, ಏನಿಲ್ಲ, ನೀವು ಶ್ರೀಮಂತರೇ. ಸ್ವಲ್ಪ ಬಡವರಿಗೆ ಅಕ್ಕಿ ದಾನ ಮಾಡಮ್ಮ. ಒಂದು 100 ಗ್ರಾಮೋ 200 ಗ್ರಾಮೋ ಪ್ರತಿ ಸೋಮವಾರ ಅವ್ರ ಕೈಲಿ ಮುಟ್ಟಿಸಿ ಕೊಡಿ. ಸ್ವಲ್ಪ ಲಾಸ್ ಆಗೋದು ಕಮ್ಮಿ ಆಗುತ್ತೆ. ಕೈಗೆ ಕೆಂಪು ದಾರ ಕಟ್ಟಕ್ಕೆ ಹೇಳಿ. ಯಥೇಚ್ಛವಾಗಿ
ಓಂ ರಂ ರಾಹುವೇ ನಮಃ ಅಂತ ಹೇಳಿಸಿ. ದುಡಿಮೆ ಜಾಸ್ತಿ ಬರುತ್ತೆ, ದುಡ್ಡು ಜಾಸ್ತಿ ಬರುತ್ತೆ, ಖರ್ಚು ಮಾಡಲ್ಲ, ನಿಮಗೆ ತಂದು ಕೊಡ್ತಾರೆ. ಸೋಮವಾರ ಗುರುವಾರ ಬಡವರಿಗೆ ಗಣಪತಿ ದೇವಸ್ಥಾನದಲ್ಲಿ ಅಲ್ಲೇನಾದ್ರು ಇದ್ರೆ ಅಲ್ಲಿ ಹೋಗ್ಬಿಟ್ಟು ನಮಸ್ಕರಿಸಿ ಬಾಳೆಹಣ್ಣು ಹಂಚಿ ನೀವು ತಿನ್ಬೇಡಿ. ಸಾಕಷ್ಟು ಚೇಂಜಸ್ ಆಗುತ್ತೆ. ಇದನ್ನ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೆ. ಒಳ್ಳೇದಾಗ್ಲಿ, ಏನು ಟೆನ್ಷನ್ ಇಲ್ಲ. ಸ್ವಲ್ಪ ಅವ್ರು ಕಾನ್ಸಂಟ್ರೇಷನ್ ಮಾಡಬೇಕು. ಎಲ್ಲೋ ಸೋಂಬೇರಿತನ ಕಡೆ ಹೋಗಿದೆ. ಕರೆಕ್ಟಾಗಿ ದುಡಿದ್ರೆ ದುಡ್ಡು ಸಖತ್ತಾಗಿ ಮಾಡ್ತಾರೆ ಅಂತ ಬಂದಿದೆ ಅಷ್ಟೇ. ನೆಕ್ಸ್ಟ್ ಸರ್ ಹೇಳಿ ಸರ್. 18/5 ಅಲ್ಲಿ ಏನಾಯ್ತು ಸರ್? ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವು ಹೇಳಿದ್ ನೋಡ್ರಿ 18/5 ಅಲ್ಲಿ ಏನಾಯ್ತು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. 18/5 ಮೇ 1991 ಸರ್. 1991 ಟೈಮ್ 11:40 AM ಸರ್. ಯಾವ ಊರು? ಬಾಗಲಕೋಟ್ ಡಿಸ್ಟಿಕ್. ಪ್ರಶ್ನೆ ಸರ್, ಈ ಒಂದು ಹೊಲ ತಗೋಬೇಕಂತಿತ್ತು ಸರ್. ನಾನ್ ಹೊಲಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅಥವಾ ಬಿಸ್ನೆಸ್ ಹಾಕೊಳ್ಳ ಅಂತ? ಓಕೆ, ನಿಮ್ದು ಕರ್ಕಾಟಕ ಲಗ್ನ, ಮಿಥುನ ರಾಶಿ, ಪುನರ್ವಸು ನಕ್ಷತ್ರ, 3ನೇ ಪಾದ, ಸರಿ ಇದೆಯಾ? ಬುಧ ದಶೆ ನಡೀತಾ ಇದೆ 2021 ಏಪ್ರಿಲ್ ವರೆಗೂ. ಶುಕ್ರ, ಆಮೇಲೆ ಸೂರ್ಯ. ಬುಧ ಮತ್ತೆ ಸೂರ್ಯ ಪರ್ಚೇಸ್ ಯಾವ್ದು ಒಳ್ಳೇದು ನೋಡೋಣ. ಬುಧ ನೋ ಲಾಸ್ ಇದೆ. 12 ಕಾಂಬಿನೇಷನ್ ಹಿಟ್ ಆಗಿದೆ. ಸೊ ನೀವು ಬಿಸ್ನೆಸ್ ಹೋಗಂಗೇ ಇಲ್ಲ. ಒಳ್ಳೆ ಕಂಪನಿ ಎಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಹೋಗಿ, ಇಲ್ಲ ಅಂದ್ರೆ ಹುಡ್ಕೊಂಡು ಹೋಗಿ ಮಲ್ಟಿನ್ಯಾಷನಲ್ ಕಂಪನಿ ಹೋಗಿ, ಊರಿಂದ ಆಚೆ ಹೋಗಿ, ಫಸ್ಟ್ ಕ್ಲಾಸ್ ಕೆಲಸ ಇದೆ. ಅಥವಾ ಅಬ್ರಾಡ್ಗೆ ಹೋಗಿ, ನಿಮ್ಗೆ ಎಲ್ಲಿ ಅನ್ಸುತ್ತೋ ಅಲ್ಲಿ ಹೋಗಿ ಆಚೆ, ದುಡ್ಡು ಚೆನ್ನಾಗಿ ಬರುತ್ತೆ. ಬಿಸ್ನೆಸ್ ಬಿಲ್ಕುಲ್ ಇಲ್ಲ. ಜಮೀನಿಗೆ ಇನ್ವೆಸ್ಟ್ ಮಾಡಬಹುದು. ಓಕೆ ಸರ್, ಜಮೀನಿಗೆ ಇನ್ವೆಸ್ಟ್ ಮಾಡಬಹುದು. ಓಕೆ ಸರ್. 100%. ಬಿಸ್ನೆಸ್ ಕಂಪ್ಲೀಟ್ಲಿ ಲಾಸ್ ಆಗುತ್ತೆ. ಇರೋ ಕಡೆ ಎಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ಲೇ ಇರಿ. ನೆಕ್ಸ್ಟ್ ಚೆನ್ನಾಗಿದೆ. ನಮಸ್ಕಾರ. ಮಾತಾಡಿ. ನಮಸ್ಕಾರ, ಮಾತಾಡಿ. ಹಲೋ. ಹಲೋ, ಹೇಳಿ ಸರ್. ನಾವು ಬೇಲೂರಿಂದ ಹೇಳಿ. ನಮಸ್ತೆ ಸರ್. ನಮಸ್ಕಾರ. ಯಾರು ಒಬ್ಬರು ಮಾತಾಡಿ, ಎಲ್ಲರೂ ಹೇಳಿ. ಆಯ್ತು, ಬೇಲೂರಿಂದ ಹೇಳಿ. ಯಾರ ಬಗ್ಗೆ ಕೇಳ್ಬೇಕು ಹೇಳಿ. ಇಲ್ಲ ಸರ್, ಒಬ್ಳೆ ಮಾತಾಡ್ತಾ ಇರೋದು. ಅಲ್ಲಿ ಎರಡೆರಡು ಮಾತಾಡ್ತದೆ ಟಿವಿ. ಮನೆ ಬಗ್ಗೆ ಕೇಳ್ಬೇಕು ಸರ್. 2 ವರ್ಷ ಆಯ್ತು ಲೋನಿಗೆ ಹಾಕಿ. ಟಿವಿಯಿಂದ ನೋಡಿ, ಆ ಟಿವಿ ಹತ್ರ ಮಾತಾಡಿದ್ರೆ ಇಲ್ಲಿ ಡಿಸ್ಕನೆಕ್ಟ್ ಆಗುತ್ತೆ, ಇಲ್ಲಿ ಇಂಟರ್ಫರೆನ್ಸ್ ಆಗುತ್ತೆ. ಸಿಕ್ಕಿರೋ ಕಾಲ್ನ ಹಾಳು ಮಾಡ್ಕೋಬೇಡಿ. ಅಲ್ಲೂ ಆನ್ ಮಾಡ್ಕೊಂಡು ಇಲ್ಲೂ ಆನ್ ಮಾಡ್ಕೊಂಡು 2 ಸತಿ ಕೇಳುತ್ತೆ. ಓಕೆ, ಲೋನ್ ತಗೊಂಡಿದ್ರೆ 2 ವರ್ಷ ಏನ್ ಮಾಡೋದು, ಎಲ್ಲಿ ಏನು ಪರಿಹಾರ ಕೊಡೋಕ್ ಕಷ್ಟ. ನೆಕ್ಸ್ಟ್. ನಮಸ್ಕಾರ. ಹಲೋ ಹೇಳಿ. ಹಲೋ ಹೇಳಿ. ನೀವು ಹಲೋ ಅನ್ಬೇಡಿ, ಹೇಳಿ. ನಾವು ತುಮಕೂರಿಂದ ನೀವು ಮಾತಾಡ್ತಿರೋದು. ತುಮಕೂರಿಂದ? ಮಾತಾಡಿಮ್ಮ, ತುಮಕೂರಿಂದ. ಒಳ್ಳೇದಾಗ್ಲಿ. ನನ್ನ ಮಗಳ ಬಗ್ಗೆ ಕೇಳ್ಬೇಕಾಯ್ತು. ಹೇಳಮ್ಮ, ಡೇಟ್ ಆಫ್ ಬರ್ತ್ ಹೇಳಮ್ಮ. 24/12/1996. ಓಕೆ, ಸಮಯ ಸಂಜೆ 7:30. ಓಕೆ, ಹುಟ್ಟಿದೂರು ತುಮಕೂರು. ಪ್ರಶ್ನೆ ಅವ್ರ ಮದ್ವೆ ಬಗ್ಗೆ ಕೇಳ್ಬೇಕಾಯ್ತು. ಸರಿ. ಅವರದು ಕರ್ಕಾಟಕ ಲಗ್ನ ಹ್ಮ್. ಸರಿ ಇದೆಯಾ? ಗುರುಜಿ. ಮೃಗಶಿರ ನಕ್ಷತ್ರನ? ಗುರುಜಿ. ಸರಿ. ಈಗ ಸದ್ಯಕ್ಕೆ ಅವ್ರಿಗೆ ನಡೀತಾ ಇರ್ತಕ್ಕಂಥದ್ದು ಗುರುದಶ. ಗುರುಜಿ. ಗುರುದಶದಲ್ಲಿ ಅವ್ರಿಗೆ 2022 ಬುಧ ಭುಕ್ತಿ. ಮದುವೆ ಸ್ವಲ್ಪ ಕಷ್ಟ. ನೀವು ಸ್ವಲ್ಪ ಇದಕ್ಕೆ ನಾನೇನು ಸಜೆಷನ್ ಕೊಡೋದು ಕಷ್ಟ. ಎಂಗೇಜ್ಮೆಂಟ್ ಎಲ್ಲ ಬ್ರೇಕ್ ಆಗುತ್ತೆ, ಬಹಳ ಕೇರ್ಫುಲ್ ಆಗಿರಿ. ಕೆಲಸ ಚೆನ್ನಾಗಿದೆ. ಅವಾಗ ಕರ್ಕಾಟಕ ಲಗ್ನದವ್ರಿಗೆ ಗುರು ಚೇಂಜ್ ಆದಾಗ ಹೇಳಿದ್ರಲ್ ಗುರುಜಿ, ಅದನ್ನ ನೋಡ್ದೆ. ಅದಕ್ಕೆ ಮಾಡ್ದೆ. ತುಂಬಾ ಟಫ್ ಇದೆ. ಈಗ ನೋಡ್ತಾ ಇದ್ದೀರಾ ಹುಡುಗನ್ನ? ನೋಡ್ತಾ ಇದೆ ಗುರುಜಿ. ಕೆಲಸ ಮಾಡ್ತಾರೆ. ನೀವ್ ಹೇಳಿದ್ದೆಲ್ಲ ಎಲ್ಲ ಇದನ್ ಮಾಡ್ತಿದ್ವಿ ಗುರುಜಿ. ಎಷ್ಟೋ ಕೆಲಸದಲ್ಲಿ ಸಕ್ಸಸ್ ಆಯ್ತು. ಸಕ್ಸಸ್ ಆಗುತ್ತಮ್ಮ, ಆಯ್ತು, ನೀವು ಮಾಡಿದಿರಾ ಒಪ್ಕೊಳ್ತೀನಿ. ಬಟ್ ಇದ್ರಲ್ಲಿ ಸ್ವಲ್ಪ ಕಷ್ಟ ಇದೆಯಲ್ಲ, ಇದು ಮ್ಯಾರಿಡ್ ಲೈಫ್ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಅಂತ ಬರ್ತಾ ಇದೆ. ಹಿಟ್ ಥಿಯರಿಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಕಾಂಬಿನೇಷನ್. ಗುರುದಶ ಇಸ್ ವೆರಿ ಬ್ಯಾಡ್. ಕೆಲಸದಲ್ಲಿ ಇದ್ರೆ ಸೂಪರ್ ಆಗಿರ್ತಾರೆ, ಅದು ಮಾತ್ರ ಗ್ಯಾರಂಟಿ. ಮನೇಲೆ ಗುರುಜಿ ಕೆಲ್ಸಕ್ಕೆ ಕಳಿಸಿ ಫಸ್ಟ್. ಬೇಕಾಯ್ತು. ಕೆಲ್ಸಕ್ಕೆ ಕಳಿಸಿ, ಯಾವ್ದಾದ್ರು ಕೆಲ್ಸಕ್ಕೆ ಕಳಿಸಿ ಫಸ್ಟ್. ಯಾಕಂದ್ರೆ ಕೆಲ್ಸಕ್ಕೆ ಕಳಿಸಿದಾಗ ಒಂದು ಅಡ್ವಾಂಟೇಜ್ ಏನಾಗುತ್ತೆ ಗೊತ್ತಾ? ಮದುವೆ ಆದಾಗ ಏನಾರು ತ್ರಾಸ್ ಬಂದ್ರೆ ಅರ್ಧ ಜೀವನ
ಕೆಲಸದಲ್ಲಿ ಕಲಿತಾರೆ ಅಂತ ಈಗ ಸಜೆಷನ್ ಕೊಡ್ತಾ ಇದ್ದೀನಿ. ಬಿಸ್ನೆಸ್ ಅಲ್ಲಿ ಅದನ್ನೇ ಮುಂದುವರ್ಸ್ಕೊಳಕ್ ಕೇಳಿ. ಅವರೇ ಕುತ್ಕೊಂಡು ವ್ಯಾಪಾರ ಮಾಡ್ತಾರಾ? ಹೌದು ಗುರುಜಿ. ಬ್ಯುಸಿಯಾಗಿರಕ್ ಕೇಳಿ. ಅದೇ ಊರಲ್ಲಿ ನೀವು ಯಾವ ಊರಲ್ಲಿ ಇದ್ರೋ ಅಲ್ಲೇನೆ ಗಂಡು ನೋಡಿ. ಆದ್ರೂ ಕೂಡ ಮದುವೆ ಜೀವನದಲ್ಲಿ ಸ್ವಲ್ಪ ಒಂದು ಚೇಂಜ್ ಇರುತ್ತೆ. ಆ ಗಂಡನು ಸ್ವಲ್ಪ ಬ್ಯುಸಿ ಆಗ್ಬೇಕು, ಹೆಂಡತಿನೂ ಬ್ಯುಸಿ ಆಗ್ಬೇಕು 6-6 ಕಾಂಬಿನೇಷನ್ ಬಂದಾಗ. ಇಲ್ಲ ಅಂದ್ರೆ ನಕ್ಷತ್ರ ನಾಡಿ ಗೊತ್ತಿದ್ರೆ ನಕ್ಷತ್ರ ಎಲ್ಲೂ ವರ್ಕ್ ಆಗಲ್ಲ. ಇವ್ರಿಗೆ ತುಂಬಾನೇ 6 ಇಟ್ಟಿದೆ, ಒಳ್ಳೆ ಬಿಸ್ನೆಸ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಬಿಸ್ನೆಸ್, ಒಳ್ಳೆ ಐಡಿಯಾ ಇದೆ, ಅದಕ್ಕೆ ಜಾಬ್ ಚೆನ್ನಾಗಿದೆ ಅಂತ ಹೇಳಿದ್ದು. ನೆಕ್ಸ್ಟ್ ಹಲೋ ಹೇಳಿ. ನಮಸ್ಕಾರ. ಹಲೋ ನಮಸ್ತೆ ಗುರುಜಿ. ಹೇಳಿ. ಕೊಪ್ಪಳದಲ್ಲಿ ಹುಟ್ಟಿದ್ರು ಗುರುಜಿ. ಕೊಪ್ಪಳ 14ನೇ ತಾರೀಕು. ಕೊಪ್ಪಳ ಅದೇ ಆ ಕಡೆ ರಾಯಚೂರು, ಸಿಂಧನೂರು, ಕೊಪ್ಪಳ. ಆಯ್ತು. ಹೊಸಪೇಟು. ಆಯ್ತು. ಡೇಟ್ ಹೇಳಿ. 14ನೇ ತಾರೀಕು 7ನೇ ತಿಂಗಳು. ಇನ್ನು ಪೂರ್ತಿ ಹೇಳ್ಬೇಕು. ನಾವು ತೆಲುಗು ಗುರುಜಿ ಮಾತಾಡೋದು ಜಾಸ್ತಿ. ಆಯ್ತು. ತೆಲುಗುನವರು ಮಾತಾಡಿ, ಕನ್ನಡವರು ಮಾತಾಡಿ. ಕನ್ನಡದಲ್ಲಿ ಮಾತಾಡಕ್ ಚೆನ್ನಾಗಿ ಬರಲ್ಲ, ಆದ್ರೂ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀರಾ, ತೊಂದ್ರೆ ಇಲ್ಲ. ಮಕರ ಲಗ್ನದಲ್ಲಿ ಹುಟ್ಟಿದ್ದೀರಾ, ಸಾಕು, ಅಷ್ಟು ಕನ್ನಡ ಸಾಕು. ಇನ್ನು ಬೆಳೆಸೋಣ ಕನ್ನಡನ. ಕರ್ನಾಟಕ ಪೊಲಿಟಿ ಫಾರಂ ಇಟ್ಟಿದ್ದಾರೆ ಗುರುಜಿ. ಅದು ಸ್ವಲ್ಪ ಮನೆ ಕರೋನಾ ಬಂದಾಗ ತುಂಬಾ ಲಾಸ್ ಆಗ್ಬಿಡ್ತು. ಮತ್ತೆ ಎದೊಳ್ತಾರೆ. ಅದನ್ನೇ ಸೇಲ್ ಮಾಡ್ಬೇಕಂತ ಇಟ್ಟಿದ್ದಾರೆ ಗುರುಜಿ, ಆಗ್ತಾ ಇಲ್ಲ. ಸೇಲ್ ಮಾಡ್ಬೇಕಾ? ಅದನ್ನೇ ಮಾಡ್ಬೋದು, ಚೆನ್ನಾಗಿದೆ ಕಾಂಬಿನೇಷನ್. ಅದೇ ಗುರುಜಿ, ಅವ್ರಿಗೆ ಅದನ್ನೇ ಮುಂದೆ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರ್ತದೆ ಗುರುಜಿ. 100% ಚೆನ್ನಾಗಿದೆ. ಏಪ್ರಿಲ್ ಆದ್ಮೇಲೆ ಅವ್ರಿಗೆ ಚೆನ್ನಾಗಿದೆ, ಸಕ್ಸಸ್ ಇದೆ. ಯಾಕೆ ಮಾಡ್ಬೇಕು ಗುರುಜಿ? ಬೇರೆ ಏನ್ ಮಾಡ್ತಾರಂತೆ? ಬೇರೆ ಏನು ಮಾಡಲ್ಲ, ಅವ್ರೇನೋ ಅದನ್ನೇ ಮಾಡ್ಬೇಕಂತಿದ್ದಾರೆ ಗುರುಜಿ. ಮತ್ತೆ ಯಾಕೆ ಮಾಡ್ತಾ ಇದ್ದಾರೆ ಅವ್ರಿಗೆ? ಏನ್ ಗುರುಜಿ? ಮತ್ತೆ ಯಾಕೆ ಮಾಡ್ತಾ ಇದ್ದಾರೆ? ಇಲ್ಲ ಗುರುಜಿ, ಬೇರೆ ಏನು ಮಾಡಕ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಹೌದಾ? ಅವರು ಅಪ್ಪ ಅಮ್ಮ ಇದ್ರು ಗುರುಜಿ, ಅವರು ಚೆನ್ನಾಗಿ ಎಲ್ಲ ಇನ್ವೆಸ್ಟ್ಮೆಂಟ್ ಆಗ್ತಿದ್ರು. ಸಡನ್ ಆಗಿ ಅವ್ರಿಬ್ರು ತಿರ್ಕೊಂಡು ಹೋಗ್ಬಿಟ್ರು. ಹಂಗಾಗಿ ಸ್ವಲ್ಪ ಬ್ಯಾಂಕ್ ಸಾಲ ಎಲ್ಲ ಜಾಸ್ತಿ ಇದಾಗಿ ತುಂಬಾ ಇದ್ರಲ್ಲಿದಾರ. ಆದ್ರೂ ಹಂಗೆ ಮೇಂಟೈನ್ ಮಾಡ್ತೀನಿ ಗುರುಜಿ. ನಾವೇನಂತ ಇದೀವಿ, ಬೇಡ ಸೇಲ್ ಮಾಡ್ಬಿಡು ಅಂತ ಹೇಳಿದ್ರೆ, ಇಲ್ಲ ನಾನು ಅದನ್ನೇ ಮಾಡ್ತೀನಿ ಅಂತ ಅವ್ರು ಅಂತಿದ್ದಾರೆ. ಮತ್ತೆ ಹಾಗೆ ಮಾಡಬಹುದಾ? ರಿಸ್ಕ್ ಅಲ್ಲಿ ಏನು ಇಲ್ಲ, ಅವ್ರ ರಿಸ್ಕ್ ಅಲ್ಲಿ ಏನು ಇಲ್ಲ. ನೀವು ಬ್ಯಾಂಕ್ ಸಾಲ ಅಂದ ತಕ್ಷಣ ನಾವು ಅದನ್ನ ನೋಡ್ಕೊಂಡು ಇಲ್ಲೇನ್ ಹೇಳಲ್ಲ. ನಾನು ಅವ್ರು ಕೊಟ್ಟಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿದ್ರೆ ಇಲ್ಲಿ ನೋಡ್ಬಿಟ್ಟೆ ನಾನು ಹೇಳೋದು, ನಿಮ್ಮಂತ ಕೇಳಿಸ್ಕೊಂಡು ನಾನು ಹೇಳಲ್ಲ. ಅವ್ರು ಯಾವ ರಿಸ್ಕ್ ಅಲ್ಲೂ ಇಲ್ಲ. ಪ್ಲಾನಿಂಗ್ ಸ್ವಲ್ಪ ಕರೆಕ್ಟ್ ಆಗಿ ಮಾಡಿದ್ರೆ ಅಂತ ಜೀವನದಲ್ಲಿ ಏನೋ ಮನೆ ಮಠ ಮಾರತಕ್ಕಂಥ ಕಾಂಬಿನೇಷನ್ ಎಲ್ಲೂ ಇಲ್ಲ. ಚೆನ್ನಾಗಿದೆ ದುಡ್ಡು. ಪ್ಲಾನಿಂಗ್ ಮಾಡಬೇಕು. 5-9 ಸ್ವಲ್ಪ ಸೋಂಬೇರಿತನ, ಎದ್ದೋಗ್ಬೇಕಷ್ಟೇ. ಸೋಂಬೇರಿತನದಿಂದ ಸ್ವಲ್ಪ ಲಾಸ್ ಅಷ್ಟೇ. 5-9 ಕಾಂಬಿನೇಷನ್ ಇಲ್ಲ ಅಂದ್ರೆ 2, 6, 7, 9, 11 ವಿನ್ನಿಂಗ್ ಕಾಂಬಿನೇಷನ್ ಇದೆ. ದುಡ್ಡು ಬರೋದು ಬರ್ತಾ ಇದೆ. ಸ್ವಲ್ಪ ಎದ್ದೋಗ್ಬೇಕು, ಬೆಳಿಗ್ಗೆ ಮಾಡಬೇಕು. ಅದೆಂತದೋ ಫಾರ್ಮ್ ಮಾಡ್ತಾ ಇದ್ರಲ್ಲ, ಅದ್ರ ಹೋಗಿ ಎಲ್ಲೆಲ್ಲಿ ಕೊಡ್ತೀರೋ, ಅದೇನೇನ್ ಮಾಡ್ತಿರೋ ಅದನ್ನ ಕ್ಲೀನ್ ಆಗಿ ಸ್ಟ್ರಾಟಜಿ ತರ ಮಾಡಬೇಕು. ಎಲ್ಲೂ ಕೂಡ ಲಾಸ್ ಕಾಂಬಿನೇಷನ್ ಇಲ್ಲ. ಅರ್ಥ ಆಯ್ತನಮ್ಮ? ಆಯ್ತು ಗುರುಜಿ. ಅವ್ರಿಗೆ ಲಾಸ್ ಇಲ್ಲ. ಎಷ್ಟು ಸಾಲ ಇದೆ ಕೇಳಮ್ಮ? ಸಾಲ ಇದೆ ಗುರುಜಿ. ಅವರು 50 ಲಕ್ಷ ಇದೆಯಾ? ಏನ್ ಗುರುಜಿ? ಮನೆ ನಡೀತಾ ಇದೆ ಗುರುಜಿ. 50 ಲಕ್ಷ ಇದೆಯಾ ಸಾಲ? ಅಲ್ಲಿ ಏನ್ ಗುರುಜಿ? ಮನೆ ಸ್ವಲ್ಪ ಕೇಳಮ್ಮ ನೀಟಾಗಿ. 50 ಲಕ್ಷ ಇದೆ ಸಾಲ? 1 ಕೋಟಿ ಇದೆಯಾ ಗುರುಜಿ? 1 ಕೋಟಿವರೆಗಿದೆ ಗುರುಜಿ. ಅಷ್ಟೊಂದು ಸಾಲ ಕೊಟ್ಟಿದ್ದಾರೆ ಅಂದ್ರೆ ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ? ಅಂದ್ರೆ ಬ್ಯಾಂಕ್ ಅಲ್ಲಿ ಎಲ್ಲ ಅವ್ರದ್ದು ಮನೆ ಎಲ್ಲ ಆಸ್ತಿ ಎಲ್ಲ ಚೆನ್ನಾಗಿದೆ ಗುರುಜಿ. ಮತ್ತೆ ಈಗ ಬನ್ನಿ, ದಾರಿಗೆ ಬನ್ನಿ. ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಸುಮ್ಮನೆ ಆರಾಮಾಗಿ ಟೆನ್ಷನ್ ಇಲ್ಲದೆ ಇರಕ್ ಕೇಳಿ. ಕೋಟ್ಯಾಧಿಪತಿ, ಆರಾಮಾಗಿ ಹೋಗಿ, ಒಳ್ಳೇದಾಗತ್ತೆ. ಸ್ವಲ್ಪ ತಲೆಯಲ್ಲಿ ಮೈಂಡ್ ಅಲ್ಲಿ ಇಟ್ಕೊಂಡು ಕರೆಕ್ಟ್ ವೇಲ್ ಹೋಗಿ ಸೋಂಬೇರಿತನ ಬಿಟ್ಟು ಎದ್ದು ಕೆಲಸ ಮಾಡಕ್ ಕೇಳಿ ಅವ್ರಿಗೆ. ಅರ್ಥ ಆಯ್ತಾ? ಅವ್ರಿಗೆ ಶನಿದು ಉಂಗ್ರ ಹಾಕ್ಸಿ ಎದ್ದು ಹೋಗ್ತಾರೆ. ಕಾಂಬಿನೇಷನ್ ಬ್ಯೂಟಿಫುಲ್ ಆಗಿದೆ. ಶನಿ ದೇಶದ ಅಂದ್ರೆ ಅವ್ರಿಗೆ ಈ ಬ್ಲೂ ಸಫೈರ್ ಹಾಕ್ಸಿ ಮತ್ತೆ ಹೆಸರು ಕಾಳು ದಾನ ಮಾಡಿಸಿ ಸೋಂಬೇರಿತನ ಬಿಡ್ತಾರೆ. ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಅಷ್ಟೇ. ನಕ್ಷತ್ರ ನಾಡಿ ಕಾಂಬಿನೇಷನ್ ಪರ್ಫೆಕ್ಟ್ ಯಾವಾಗ್ಲೂ. ಓಕೆ, ಮಾರ್ಚ್ 6 ನಮ್ಮ ಕ್ಲಾಸಸ್ ಇದೆ, ಬನ್ನಿ. ಸೊ ಸಮಯ ಮುಗಿತಕ್ಕಂಥ ಸಮಯ ಆಯ್ತು. ಜ್ಯೋತಿಷ್ಯದಲ್ಲಿ ನಾವು ಅವ್ರದ್ದು ಕೇಳ್ಕೊಂಡು ನಾವು ಹೇಳಲ್ಲ. ಗ್ರಹಗಳು ಏನು ಹೇಳ್ತಾವೆ ಅದನ್ನ ಹೇಳ್ತೀವಿ ಅಷ್ಟೇ. ಅವ್ರದ್ದು ಕೇಳ್ಕೊಂಡು ಹೌದಾ ಅಂತ ಅನುಮಾನ ಬರುತ್ತೆ ನಮಗೆ. ಜ್ಯೋತಿಷ್ಯದವ್ರಿಗೆಲ್ಲ ಅನುಮಾನನೇ. ಅದಕ್ಕೆ ಎಲ್ಲ ಸೈಲೆಂಟು. ಎಲ್ಲೂ ಆಚೆ ಜೊತೆ ಹಿಂಗೆ ಕುತ್ಕೊಂಡ್ಬಿಡ್ತಾರೆ. ಏನ್ ಸಮಸ್ಯೆ? ಹೌದಾ, ಈ ಪ್ರಾಬ್ಲಮ್, ಪೂಜೆ ಮಾಡಿಸ್ಬಿಡಿ, ಸರೋಗುತ್ತೆ. ಎಲ್ಲೋದ್ರೂ ಪೂಜೆ ಮಾಡಿಸೋದೇ ಕೆಲಸ ನಮ್ನವರು. ಸರೋಗುತ್ತೋ ಇಲ್ವೋ ಅನಾಲಿಸಿಸ್ ಮಾಡಿ ಪೂಜೆ ಮಾಡಿಸಿ. ಸುಮ್ಮನೆ ಎಲ್ಲ ಎವ್ರಿಥಿಂಗ್ ವಿ ಆರ್ ಡುಬುಕ್ ಅಂತ ನೀರಲ್ಲಿ ಮುಳುಗ್ಬಿಡ್ತೀವಿ. ನೀರಲ್ಲಿ ಮುಳುಗಿ ಅಸ್ಟ್ರಾಲಜಿ ಅನ್ನೋ ಸಬ್ಜೆಕ್ಟ್ ಹಾಳಾಗ್ಬಿಡುತ್ತೆ. ಪ್ಲೀಸ್ ಮಾಡಕ್ ಹೋಗ್ಬಿಡಿ. ಯಾವ ಅಸ್ಟ್ರಾಲಜರ್ಸು ಮಾಡಕ್ ಹೋಗ್ಬಿಡಿ. ಕರೆಕ್ಟ್ ಪ್ರಿಡಿಕ್ಷನ್ಸ್, ಕರೆಕ್ಟ್ ಪ್ಲಾನಿಂಗ್, ಕರೆಕ್ಟ್ ಲರ್ನಿಂಗ್ ಇಂದ ಬನ್ನಿ. ನೀವು ವಿನ್ ಆಗ್ತೀರಾ. ಜನರಿಗೂ ಕರೆಕ್ಟ್ ಆಗಿರ್ತಕ್ಕಂಥ ಸಹಾಯ ಮಾಡ್ತೀರಾ. ಪ್ಲೀಸ್ ಅದು ಮಾಡಿ. ಇಲ್ಲ ಅಂದ್ರೆ ಕಮ್ ಅಂಡ್ ಲರ್ನ್ ನಕ್ಷತ್ರ ನಾಡಿ ಅಂಡ್ ಡೂ ಯುವರ್ ಬಿಸ್ನೆಸ್. ಅಸ್ಟ್ರಾಲಜರ್ಸು ಕಲ್ತ್ಕೊಳ್ಳಿ. ಏನಾಗುತ್ತೆ?
ಅದೇ ಲೈನಲ್ಲೇ ಇರೋರು ಯಾಕೆ ಕಲ್ತ್ಕೋಬಾರ್ದು? ಏನ್ ನಾಚಿಕೆನಾ ನಾವು 10 ವರ್ಷದಿಂದ ಮಾಡಿದೀವಿ ಅಂತ? ಸುಳ್ಳು ಹೇಳೋದಕ್ಕಿಂತ ಬಂದು ಕಲ್ತ್ಕೊಂಡು ಸತ್ಯ ಹೇಳೋದು ಒಳ್ಳೇದಲ್ವಾ? ದಟ್ ಈಸ್ ವೈ ಐ ಆಮ್ ಟೀಚಿಂಗ್ ಪೀಪಲ್. ಕರೆಕ್ಟ್ ಆಗಿ ಲೈನ್ ವೇಯಲ್ಲಿ ಹೋಗೋಣ ಅಂತ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.